ಧ್ರುವ ಸರ್ಜಾ ಅವರು ರೀಲ್ ಇದ್ದ ಕಾಲದಿಂದ ಹಿಡಿದು ಡಿಜಿಟಲ್ ವರ್ಗೂ ಕೂಡ ಎಲ್ಲಾ ರೀತಿಯ ಬೆಳವಣಿಗೆಗಳನ್ನ ನೋಡ್ಕೊಂಡ್ ಬಂದಿರೋರು. ರೀಲ್ ಇದ್ದಾಗ ಒಂದ್ ಅಡಿ ರೀಲ್ ಹೋಗ್ತಾ ಇತ್ತು ಅಂದ್ರೆ ಪ್ರೊಡ್ಯೂಸರ್ ಕಷ್ಟ ಗೊತ್ತಾಗ್ತಾ ಇತ್ತು. ಅಂತ ಕಷ್ಟಗಳನ್ನ ನೋಡಿರುವಂತ ಧ್ರುವ ಸರ್ಜಾ ಅವರು ಇವತ್ತು ಒಂದು ಚಿತ್ರಕ್ಕೋಸ್ಕರ 252 ದಿನದವರೆಗೂ ಶೂಟಿಂಗ್ಗೆ ದುಡಿತಾರೆ. ಓನ್ಲಿ ಬಿಕಾಸ್ ಒಳ್ಳೆ ಕಂಟೆಂಟ್ ನ ಜನಕ್ಕೆ ಕೊಡ್ಬೇಕು ಅಂತ ಹೇಳಿ 252 ದಿನದ ಶೂಟ್ ನ ಫುಟೇಜ್ ನ 2 ಗಂಟೆ 25 ನಿಮಿಷಕ್ಕೆ ತರುವಂತದ್ದು ಎಷ್ಟು ಕಷ್ಟ ಆಯ್ತು. ಏನಕ್ಕೆ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ನೀವು ಮಾತಾಡಿರೋದನ್ನ ಕೇಳಿದೀನಿ. ಪ್ರತಿಯೊಂದನ್ನು ಕೂಡ ಕೇರ್ ತಗೊಂಡು ಜನಕ್ಕೆ ಇಷ್ಟ ಆಗೋ ರೀತಿನಲ್ಲೇ ಶೂಟ್ ಮಾಡ್ತಿದೀವಿ ಅಂತ ಹೇಳಿ. ಆಗ ಕೊಡಾಕು ಐ ಥಿಂಕ್ ಬಹುದೂರ್ ಲಾಸ್ಟ್ ಸಿನಿಮಾ ರೀಲ್ ಮಾಡಿರೋದು ಫಿಲ್ಮ್ ಅಲ್ಲಿ 11,000 ಚಿಲ್ಲರೆ ಪ್ಲಸ್ ಕೊಡಾಕ್ ಮುಚ್ಚೋದಕ್ಕಿಂತ ಮುಂಚೆ ನಾವು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ವಿ. ಒಂದೇ ಒಂದು ಕ್ಯಾನ್ ಸಿಗೋದಕ್ಕೆ. ಈ ಕಡೆ ಓಕೆ ಅದು ಬಿಡಿ. ಸೊ ರೀಲ್ ಆಯ್ತು. ರೀಲಲ್ಲಿ ಏನು ಇತ್ತು ಅಂದ್ರೆ ಇದ್ರ ಬಗ್ಗೆ ನನಗಿಂತ ದೊಡ್ಡ ಸೀನಿಯರ್ ಆಕ್ಟರ್ಸ್ ಇದಾರೆ. ನನ್ನ ಎಕ್ಸ್ಪೀರಿಯನ್ಸ್, ಒಬ್ಬ ಚಿಕ್ಕ ಹುಡುಗ, ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ ರೀಲಲ್ಲಿ ಸೈಲೆನ್ಸ್ ಅಂತ ಹೇಳಿ ಆಕ್ಷನ್ ಅಂದ ತಕ್ಷಣ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್. ಈಗ ಉಲ್ಟಾ ಕಾರ್ಡಲ್ಲಿ ಎಲ್ಲ ಸೌಂಡ್ ಇರುತ್ತೆ. ಸೈಲೆನ್ಸ್ ಅಂದ್ಬಿಟ್ಟು ಆಕ್ಷನ್ ಅಂದಿದ ತಕ್ಷಣ ಕ್ಯಾಮ್ರಾ ಮಾತ್ರ ಸೌಂಡ್ ಮಾಡುತ್ತೆ. ಸೊ ಡಿಜಿಟಲ್ ಬಂದಾದ್ಮೇಲೆ ನಾವೆಷ್ಟು ನಂಬರ್ ಆಫ್ ಟೇಕ್ಸ್ ಮಾಡ್ಬೋದು. ಕಾರ್ಡ್ ಇಟ್ ಇಸ್ ಆಲ್ ಅಬೌಟ್ ಕಾರ್ಡ್. ಕಾಪಿ ಮಾಡೋದಕ್ಕೆ ಒಂಚೂರು ಲೇಟ್ ಆಗುತ್ತೆ. ಅದೊಂದು ಬಿಟ್ರೆ ಎಂಡ್ ಆಫ್ ದ ಡೇ ಎಷ್ಟಾದ್ರೂ ಟೇಕ್ಸ್ ತಗೋಬಹುದು. ಓಕೆ, ಬಟ್ ರೀಲಲ್ಲಿ ಮಾಡಿರೋರೇ ನಿಜವಾದ ಆಕ್ಟರ್ಸ್ ಅಫ್ಕೋರ್ಸ್. ಯಾಕೆಂದ್ರೆ ಅವ್ರಿಗೆ ಎಲ್ಲಾನು ಗೊತ್ತಿರುತ್ತೆ. ಒಂದು ರೀಲ್ ಕ್ರ್ಯಾಂಕ್ ಆಗ್ಬೇಕು ಅಂದ್ರೆ ಯಾಕಂದ್ರೆ ಈಗ ನಾವು ಡಿಜಿಟಲಿ ಆಕ್ಟ್ ಮಾಡ್ತಿರೋದ್ರಿಂದ ಇನ್ ಕೇಸ್ ಆಕ್ಟಿಂಗ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ತಿರ್ಗಾ ಇನ್ನೊಂದು ಶೂಟ್ ಹೋಗ್ಬೋದು. ಬಟ್ ರೀಲ್ ಅಲ್ಲಿ ಹಂಗಲ್ಲ ಅಲ್ಲ. ರೀಲಲ್ಲಿ ಕಷ್ಟ ಆಗೋದು. ಹೌದು, ರೀಲ್ಗೋಸ್ಕರ ಹೊಂಚ್ಬೇಕು ಅನ್ನೋದು ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಯೂಶುವಲಾಗಿ ನಮ್ಮ ಹಳೆ ಮೂವೀಸ್ ಎಲ್ಲ ನೋಡಿದಾಗ ಈ ರೇಂಜ್ ಆಕ್ಟ್ ಮಾಡಿದ್ರೆ ಏನೂ ಬಿಟ್ಟಿಲ್ಲ. ಹೌದು, ಯಾವ ಜಾನರು ಬಿಟ್ಟಿಲ್ಲ, ಯಾವ ಲೈನು ಬಿಟ್ಟಿಲ್ಲ. ಸೊ ನಮ್ಮ ಹಿರಿಕರು ತುಂಬ ಚೆನ್ನಾಗಿ ದುಡ್ದಿದ್ದಾರೆ, ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಅವರೆಲ್ಲರೂ ಸೇರಿ ಕಟ್ಟಿರೋ ಅಂಥ ಇಂಡಸ್ಟ್ರಿ ಇದು. ಈ ಇಂಡಸ್ಟ್ರಿ ಇತಿಹಾಸ ತುಂಬ ಇದೆ. ಕನ್ನಡ ಸಮಥಿಂಗ್ ರಿಯಲಿ ಗ್ರೇಟ್. ಓಕೆ. ಸೊ ಅದೇ ಸೇರಿ ಕಟ್ಟದಂತ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ. ಓಕೆ, ಅದೇ ಹೇಳ್ತಾ ಇದ್ದೆ. 252 ದಿನದ ಶೂಟ್ ಅನ್ನು 2 ಗಂಟೆ 25 ನಿಮಿಷಕ್ಕೆ ತರುವಂತದ್ದು ಎಷ್ಟು ಡಿಫಿಕಲ್ಟ್ ಅನ್ಸುತ್ತೆ. ಏನಕ್ಕೆ 252 ದಿನ ಅಂದ್ರೆ ನನ್ನ ಪ್ರಕಾರ ಎಡಿಟಿಂಗ್ ಫುಟೇಜ್ ಮ್ಯಾಕ್ಸಿಮಮ್ ಅಂದ್ರೆ 4 ರಿಂದ 5 ಗಂಟೆ ಬಂದಿರುತ್ತೆ ಯೂಶುವಲಿ. ಹೌದು, ಅದರಲ್ಲಿ NGs ಎಲ್ಲ ಹೋಗುತ್ತೆ. ಆಮೇಲೆ ಡಬ್ಬಿಂಗ್ ಲೆಂತ್ ಅಂತ ಒಂದು 2 hours 50 minutes ಹಂಗೆ ಬರುತ್ತೆ. ಅದಾದ್ಮೇಲೆ ಡಬ್ಬಿಂಗ್ ಮಾಡಾದ್ಮೇಲೆ ಫೈನಲ್ ಟ್ರಿಮ್ಮಿಂಗ್ ಅಂತ ಬರ್ತೀವಿ. ಫೈನಲ್ ಟ್ರಿಮ್ ಎಲ್ಲ ಆದಮೇಲೆ CG ಎಲ್ಲ ಆಗಿ ಎಲ್ಲ ಆದಮೇಲೆ ಶಾರ್ಪ್ ಮಾಡ್ಬೇಕಂದ್ರೆ ತಿರ್ಗಾ ಇನ್ನೊಂದ್ಸರಿ ಫೈನಲ್ ಟ್ರಿಮ್ಮಿಂಗ್ ಮಾಡಿ ಆಮೇಲೆ ರೀರೆಕಾರ್ಡಿಂಗ್ ಕಳ್ಸಾದ್ಮೇಲೆ ರೀರೆಕಾರ್ಡಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಅಲ್ಲೂ ಒಂಚೂರು ಎಡಿಟ್ ಮಾಡೋ ಅವಕಾಶ ಇರುತ್ತೆ. ಸೊ ಈ ಥರ ಕೆತ್ತನೆ ಮಾಡಿ ಎಲ್ಲ ಟೈಮ್ ಲೈನ್ಗೆಲ್ಲ ಶಾರ್ಟ್ಸ್ನೆಲ್ಲ ಹಾಕಿ ಅದಾದ್ಮೇಲೆ ಕಲರಿಸ್ಟ್ ಕೂತ್ಕೊಂಡು DI ಮಾಡಿ ಒಂಚೂರು ಗ್ಲಿಚ್ ಇದೆ ಅಂದರೆ ತಿರ್ಗಾ ರೀರೆಂಡರ್ ಮಾಡಿ. ಸೊ ದೊಡ್ಡ ಪ್ರೊಸೆಸ್ ಅಲ್ವಾ ಸಿನಿಮಾ ಅನ್ನೋದು. ಸೊ ಸಿನಿಮಾ ಇಷ್ಟು ಕಷ್ಟಪಟ್ಬಿಟ್ಟು ತೆರೆ ಮೇಲೆ, ಅದಕ್ಕೆ ಹೇಳೋದು ಸಿಲ್ವರ್ ಸ್ಕ್ರೀನ್ ಇಸ್ ನಾಟ್ ಅ ಜೋಕ್. ಅದ್ರ ಫ್ಲೇವರ್ ಅದನ್ನ ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ಹಿರಿಕರು ಸೇರಿ ಕಟ್ಟಿರೋದು. ಅದು ಸಿಲ್ವರ್ ಸ್ಕ್ರೀನ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಇಟ್ ಈಸ್ ಅ ಡಿಫ್ರೆಂಟ್ ವರ್ಲ್ಡ್. ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾರೆ, ಸಾಕಷ್ಟು ಜನ ಕುಟುಂಬಗಳಿರುತ್ತೆ, ಮಕ್ಕಳಿರ್ತಾರೆ, ಕಾಣದ ಕೈಗಳು ತುಂಬ ಇರ್ತವೆ. ಒಳ್ಳೇದು ಕೆಟ್ಟದು ಎಲ್ಲ ಇರುತ್ತೆ. ಅಕ್ಟೋಬರ್ 11ಕ್ಕೆ ರಿಲೀಸ್ ಇದೆ. ಈಗಲೂ ಕೂಡ ಸುಮಾರು ಜನ ಕೇಳೋದು ಕ್ವಶನ್ ಕೇಳಿದ್ ಮೇಲೆ ನಿಮಗೂ ಕಿವಿಗೆ ಬಿದ್ದಿರೋದಂತೆ, ಸಮಸ್ಯೆ ಇದೆ ಗುರು ಸಿನಿಮಾ ರಿಲೀಸ್ ಆಗುತ್ತಾ ಅಂದ್ರೆ ಅವ್ರಿಗೆಲ್ಲ ಮಾತ್ರ ನಾನು ಕೊಡೋದು ಅಕ್ಟೋಬರ್ 11ಕ್ಕೆ ಥಿಯೇಟರ್ ಬಂದು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ನೀವು ಥಿಯೇಟರ್ ಒಳಗಡೆ ಬರ್ಬೇಡಿ, ಥಿಯೇಟರ್ ಹೊರಗಡೆ ನೋಡಿ ಜಾತ್ರೆ ಇರುತ್ತೆ ಅನ್ನೋದನ್ನ ಹೇಳ್ಬೋದು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಮೇ ಬಿ ಇದು ನಿಮಗೂ ಗೊತ್ತಿದೆಯಲ್ಲ ನಂಗೆ ಗೊತ್ತಿಲ್ಲ. ಮಾರ್ಟಿನ್ ಅನ್ನೋ ಚಿತ್ರ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಪ್ರೈಸ್ಗೆ ಥಿಯೇಟ್ರಿಕಲ್ ರೈಟ್ಸ್ ಸೇಲ್ ಆಗಿರುವಂತದ್ದು. ಮೇ ಬಿ ನಿಮಗೆ ಅದ್ರ ಬಗ್ಗೆ ಕ್ಲೂ ಇದೆಯಾ ನಂಗೆ ಗೊತ್ತಿಲ್ಲ. ಬಟ್ ನನಗನ್ಸಿರೋ ಮಟ್ಟಿಗೆ ಈ ಗುಲ್ಬರ್ಗ, ಹೈದರಾಬಾದ್, ಕರ್ನಾಟಕ ಅಂತೀವಿಲ್ಲ, ಆ ಒಂದು ಏರಿಯಾ ಆಗಿರ್ಬೋದು, ಮೈಸೂರು ಏರಿಯಾ ಆಗಿರ್ಬೋದು, ತಿರ್ಗಾ ಇಫ್ ಐ ಆಮ್ ನಾಟ್ ರಾಂಗ್ ಈ ಕಡೆ ರಾಯಚೂರು ಒಳ್ಳೊಳ್ಳೆ ಪ್ರೈಸ್ಗೆ ಸೇಲ್ ಆಗಿದೆ. ಅದು ಕನ್ನಡ ಇಂಡಸ್ಟ್ರಿಯ ಮಟ್ಟಿಗೆ ಅತಿ ಹೆಚ್ಚು ದುಡ್ಡಿಗೆ ಸೇಲ್ ಆಗಿರುವಂತದ್ದು ಅಂತೇಳಿ ನನಗೆ ಕೇಳಿಸ್ತಾ ಇದೆ. ಅಂದ್ರೆ ಅಡ್ವಾನ್ಸ್ ಬಂದಿರುವಂತದ್ದು. ಇದು ಸತ್ಯನ?
ಖರ್ಚು ಮಾಡಿದ್ರಲ್ಲ ಬ್ರೋ, ಇವಾಗ ದುಡ್ಡು ಬರ್ತಾ ಇದೆ ಅಂದ್ರೆ ಖುಷಿನೇ. ಅಲ್ಲ, ಐ ಅಗ್ರಿ 100%. ನನಗೂ ತುಂಬಾ ಖುಷಿ, ಏನಕ್ಕೆ ಕನ್ನಡ ಸಿನಿಮಾಗೆ ಈ ತರ ಬರ್ತಿರುವಂತದ್ದು. ಅಂಡ್ ಇದನ್ನ ಎಲ್ಲ ಪ್ರೊಡ್ಯೂಸರ್ಸ್, ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಸೇರಿ ಕೈ ಜೋಡಿಸಿ, ಇಲ್ಲ ಇದು ನಮ್ ಸಿನಿಮಾ ಅಂತ ತಗೊಳ್ಳೋದು ಮನಸ್ಸಿದೆಯಲ್ಲ, ವಿ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್. ವಾಟ್ ಇಫ್ ಅದಾಗಿರ್ಲಿಲ್ಲ ಅಂದಿದ್ರೆ, ಒಳ್ಳೇದಾಗ್ತಾ ಇತ್ತು ಹಂಗೇನೆ ಬರೀ ಒಳ್ಳೇದ್ ನೋಡ್ದೆ, ಸಪೋಸ್ ಹಿಂಗ್ ಆಗಿದ್ರೆ ಅಂತ ಯೋಚನೆ ಮಾಡ್ಬೇಕಲ್ಲ. ಸೊ ಸಪೋಸ್ ಹಂಗ ಆಗಿದ್ರೆ ಏನಯ್ಯ ಅಂತ ಆ ಸ್ಟೇಜ್ ಅಲ್ಲೂ ನೋಡಿದ್ರೆ ಎವ್ರಿಥಿಂಗ್ ಇಸ್ ಬ್ಲಾಂಕ್. ಹೌದು, ಹೋಲ್ ಅಂಡ್ ಸೋಲ್ ವಿ ಆರ್ ಆಲ್ ರೆಸ್ಪಾನ್ಸಿಬಲ್. ಇವಾಗೆಲ್ಲ ಲೈಟ್ ಕಾಣಿಸ್ತಾ ಇದೆ. ಆಲ್ರೆಡಿ ಲೈಟ್ ಕಾಣಕ್ ಸ್ಟಾರ್ಟ್ ಆಗಿ 15 ದಿನ ಆಗಿದೆ. ಏನಕ್ಕೆ ಬಾಂಬೆಯಿಂದ ಒಳ್ಳೆ ಆನ್ಸರ್ ಸಿಕ್ಕಿದೆ ನಿಮಗೆ. ಬಾಂಬೆಯಿಂದ ಒಳ್ಳೆ ಡೀಟೇಲ್ ಸಿಕ್ಕಿದೆ. ಏನಕ್ಕೆ ಹಿಂದಿ ಮಟ್ಟಿಗೆ ಒಂದು ರೈಟ್ಸ್ ಒಂದು ಸೇಲ್ ಆಗಿದೆ, ಅದು ಡಿಜಿಟಲ್, ಸ್ಯಾಟಲೈಟ್, ಥಿಯೇಟ್ರಿಕಲ್ ನನಗೆ ಐಡಿಯಾ ಇಲ್ಲ, ಬಟ್ ಒಂದು ರೈಟ್ಸ್ ಸ್ಯಾಟಲೈಟ್ ಸೇಲ್ ಆಗಿರುವಂತದ್ದು. ಜೊತೆನಲ್ಲಿ ಹಿಂದಿ ನಾರ್ತ್ ಬೆಲ್ಟಿನ ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆನಂದ್ ಪಂಡಿತ್ ಅವರು ನಿಮ್ಮ ಸಿನಿಮಾಗೆ ಕೈ ಜೋಡಿಸಿರುವಂತ, ಈ ಕಡೆ ತಮಿಳ್ನಾಡಿಗೆ ಬರೋದಾದ್ರೆ ರೆಡ್ ಜೈಂಟ್ ಅವರು ಕೈ ಜೋಡಿಸಿರುವಂತದ್ದು, ಈ ಕಡೆ ಆಂಧ್ರಾಗ್ ಹೋಗೋದಾದ್ರೆ ಮೈತ್ರಿ ಮೂವೀಸ್ ಅಂಡ್ NM. ಈ ತರ ಪ್ರತಿಯೊಂದು ಜಾಗದಲ್ಲೂ ಕೂಡ ಹಿಂದಿ ಎಲ್ಲ ಕನ್ಫರ್ಮ್ ಆಗಿದೆ. ಇವಾಗ ಕರ್ನಾಟಕದ ಇನ್ನೂ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಜಾಗದಲ್ಲೂ ಕೂಡ ದಿಗ್ಗಜ ಡಿಸ್ಟ್ರಿಬ್ಯೂಟರ್ಸ್ ಗಳೇ ನಿಮಗೆ ಸಾಥ್ ನೀಡಿರುವಂತದ್ದು. ಸೊ ಇದ್ರ ಮೂಲಕ ಈ ಕಾಮೆಂಟ್ ಸೆಕ್ಷನ್ ನಲ್ಲಿ ಸ್ವಲ್ಪ ಜನ ಕಾಯ್ತಾ ಇರ್ತಾರೆ, ಏನ್ ಕಾಮೆಂಟ್ ಮಾಡ್ಲಿ ಅಂತ ಹೇಳಿ. ಅವ್ರಿಗೆ ನಾನು ಉತ್ತರ ಕೊಡೋದೇನು ಅಂದ್ರೆ, ನೀವ್ ಎಷ್ಟೇ ಹರ್ಕೊಂಡ್ರು ಕೂಡ ಬೆಂಕಿ ಉರಿತಾನೆ ಇರುತ್ತೆ, ನೀವ್ ಎಷ್ಟು ಸುರಿತಾರೆ ಅಷ್ಟು ದೊಡ್ಡದಾಗಿ ಉರಿಯುತ್ತೆ. ಪ್ಲೀಸ್ ಡೋಂಟ್ ಸ್ಟಾಪ್ ದೆಮ್ ಬ್ರೋ. ಅಫ್ಕೋರ್ಸ್ 100% ಸರ್, ನಾನು ಅದನ್ನೇ ಹೇಳ್ತಿಲ್ಲ. ಏನಕ್ಕೆ ಅಂದ್ರೆ ಅಂತ ಕಾಮೆಂಟ್ ಏನ್ ಗೊತ್ತಾ, ಪಾಸಿಟಿವ್ ಆಗಿ ಬರೋದನ್ನು ನೋಡ್ಬೋದಲ್ಲ. ಅದು ಬೆಸ್ಟ್ ಅಂತ ಎಷ್ಟು ಜನ ನೋಡ್ತಾರೆ. ಯಾಕೆ ಒಂದು ಕ್ಯಾಟಗರಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಅಗೇನ್, ಬಟ್ ಅವ್ರು ಯಾರು ಕೂಡ ಒರಿಜಿನಲ್ ಪ್ರೊಫೈಲ್ ಅಲ್ಲಿ ಟೆಕ್ಸ್ಟ್ ಮಾಡಲ್ಲ, ಕಾಮೆಂಟ್ ಮಾಡಲ್ಲ. ಅಲ್ವಾ? ಏನಕ್ಕೆ ಅಂದ್ರೆ ಇವಾಗ ನಾನಾಗ್ಲಿ ಒರಿಜಿನಲ್ ಫೇಸ್ ಇಟ್ಕೊಂಡು ನಿಮಗೆ ಕ್ವೆಶ್ಚನ್ ಕೇಳ್ತಿದ್ದೀನಿ, ನೀವಾಗ್ಲಿ ಒರಿಜಿನಲ್ ಆಗಿ ನೀವು ಆನ್ಸರ್ ಕೊಡ್ತಿದ್ದೀರಾ. ಬಟ್ ಕಾಮೆಂಟ್ ಮಾಡೋರು ಯಾರು ಒರಿಜಿನಲ್ ಅಕೌಂಟ್ ಅಲ್ಲಿ ಮೆಸೇಜ್ ಮಾಡಲ್ಲ. ಎಕ್ಸಾಕ್ಟ್ಲಿ, ಅದಕ್ಕೆ ಫ್ಯಾನ್ ವಾರ್ ಅನ್ನೋ ಲೇಬಲ್ ಬೇರೆ. ಬಟ್ ನನಗೆ ಗೊತ್ತಿಲ್ಲ ಸರ್ ಅದು ಹೆಂಗೆ ಫ್ಯಾನ್ ವಾರ್ ಆಗುತ್ತೆ ಅಂತ ಹೇಳಿ. ಏನಕ್ಕೆ ಅವ್ರನ್ನೆಲ್ಲ ನಾನು ಏನಂತೀನಿ ಅಂದ್ರೆ, ಈ ಡಿಜಿಟಲ್ ಇದರಲ್ಲಿ ಡಿಜಿಟಲ್ ಯೂನಿವರ್ಸಿಟಿಲಿ ಟಾಪರ್ಸ್ ಅಂತೀನಿ. ಏನಕ್ಕೆ ಅವ್ರ ಫೇಸ್ ತೋರ್ಸಲ್ಲ, ಅದು ಫ್ಯಾನ್ ವಾರ್ ಅಂತ ನನಗೆ ಅನ್ಸೋದೇ ಇಲ್ಲ. ಯಾಕಂದ್ರೆ ಒಬ್ಬ ರಿಯಲ್ ಫ್ಯಾನ್ ಆದವನು ಕನ್ನಡ ಚಿತ್ರರಂಗದ ಎಲ್ಲಾ ಕಲಾವಿದರನ್ನು ಪ್ರೀತಿಸ್ತಾನೆ. ಎಕ್ಸಾಕ್ಟ್ಲಿ, ಕನ್ನಡ ಮೇಲೆ ಫಸ್ಟ್ ಗೌರವ ಇರಬೇಕು. ಕನ್ನಡ ಸಿನಿಮಾಸ್ ಮೇಲೆ ಗೌರವ ಇರೋರು ಈ ರೀತಿ ಮಾಡಲ್ಲ. ಅಂಡ್ ಯಾರಿಗೂ ಇಲ್ದಿರೋ ಫ್ಯಾನ್ ಏನಲ್ಲ ಅಲ್ವಾ? ಹೌದು, ಅಣ್ಣವ್ರಿಗೆ ಫ್ಯಾನ್ ಬೇಸ್ ಇರ್ಲಿಲ್ವಾ? ಆಕ್ಚುಲಿ ಈಗಲಾದ್ರೂ ನಾವು ಡಿಜಿಟಲ್ ಯುಗದಲ್ಲಿ ಬಂದು ಈ ರೀತಿ ಫ್ಯಾನ್ಸ್ ನೋಡ್ತಿದೀವಿ. ರಾಜ್ಕುಮಾರ್ ಅವ್ರಿಗೆ ಯಾವುದೇ ಡಿಜಿಟಲ್ ಇರ್ಲಿಲ್ಲ, ಬರೀ ಪೇಪರ್, ರೇಡಿಯೋ ಅನ್ನೋದನ್ನ ನೋಡ್ಕೊಂಡು ಜನಸಾಗರ ಹಂಗ್ ಸೇರ್ತಾ ಇದ್ದು ಅಂತವ್ರು. ಸೊ ಅದಕ್ಕಿಂತ ಏನಿದೆ ಬ್ರೋ ಈಗ. ಬಟ್ ಆದ್ರೂ ಫ್ಯಾನ್ ವಾರ್ ಅನ್ನೋ ಹೆಸರಿನಲ್ಲಿ ಫೈಟ್ ಮಾಡ್ತಾರೆ ಅಷ್ಟೇ. ಓಕೆ, ಬಟ್ ಅದಿರಬೇಕು. ಇರ್ಲಿ. ಅಫ್ಕೋರ್ಸ್. ಏನಕ್ಕೆ ಈ ಮಾತನ್ನ ಕೇಳಿದೆ ಅಂದ್ರೆ, ನಾನು ಶುರು ಮಾಡಿದಾಗೆ ನೀವು ಅದಕ್ಕೆ ನನಗೆ ರಿಪ್ಲೈ ಕೊಡಕ್ ಸಾಧ್ಯ. ಏನಕ್ಕೆ ಇದನ್ನ ಕೇಳಿದೆ ಅಂದ್ರೆ, ಅದನ್ನ ಹೇಳ್ತೀನಿ. ಏನಕ್ಕೆ ಅಂದ್ರೆ ನಾನಿಲ್ಲಿ ಅದನ್ನ ಸರಿನು ಅಂತಾನು ಹೇಳಲ್ಲ, ನಾನು ಅದನ್ನ ತಪ್ಪು ಅಂತ ಹೇಳಲ್ಲ. ಏನಕ್ಕೆ ಅಂದ್ರೆ ನಾನೇನೋ ತಪ್ಪು ಮಾಡಿದಕ್ಕೆ ತಾನೇ ನೀವು ನನಗೆ ರಿಟರ್ನ್ ಬೈಯೋದು. ನಾನೇ ತಪ್ಪು ಮಾಡಿದ್ರೆ ಏನಕ್ಕೆ ಬೈತೀರಾ? ಐ ಮೀನ್ ಎಲ್ಲದಕ್ಕೂ ವಾಕ್ ಸ್ವಾತಂತ್ರ್ಯ ಇರುತ್ತೆ. ನೀನ್ ಚೆನ್ನಾಗ್ ಮಾಡಿಲ್ಲ ಅಂತ ಹೇಳ್ರಿ, ನೀನು ಕೆಟ್ಟದಾಗ ಡಾನ್ಸ್ ಮಾಡ್ತೀಯ, ಕೆಟ್ಟದಾಗ ಫೈಟ್ ಮಾಡ್ತೀಯ, ಇದು ನೀನ್ ಆಕ್ಟಿಂಗ್ ಕಲಿಯೋಕೆ ಎಲ್ಲ ಹೇಳಿ, ಐ ಅಡ್ಮಿಟ್, ಐ ಅಕ್ಸೆಪ್ಟ್. ಫ್ಯಾಮಿಲಿಗೆ ಬೈಯೋದು, ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಮಕ್ಕಳಿಗೆ ಕೆಟ್ಟದಾಗ ಬೈಯೋದು, ಹೆಂಡತಿಗೆ ಬೈಯೋದು, ತಾಯಂದ್ರಿಗೆ ಬೈಯೋದು ಅಂದಾಗ, ಅದ್ ಯಾರೇ ಆಗಿದ್ರು ನಾನು ನನ್ನ ಫ್ಯಾನ್ಸ್ಗೆ ಸ್ಟಾಪ್ ಮಾಡಿ ಅಂತ ಹೇಳೋಷ್ಟು ದೊಡ್ಡವ್ ನಾನಲ್ಲ. ನನಗೆ ಆ ಮೆಚುರಿಟಿ ಇನ್ನೂ ಬಂದಿಲ್ಲ. ಅವರು ಬೈದಾಗ ಅದು ಫ್ಯಾನ್ ವಾರ್ ಅಂತ ಆಗುತ್ತೆ ಅಷ್ಟೇ. ಇವಾಗ ನಂದು ಜೆನ್ಯೂನ್ ಆಗಿ ಹೇಳಿದಾಗ ನಮ್ಮವರೇ ಸುಮ್ಮನೆ ಇರ್ತಾರೆ, ಹೌದು ಇರ್ಬೋದು ಅಂತ. ನಾನು ಅಷ್ಟೇ, ಬ್ರೋ ಆಗಲ್ಲ, ಲೆಟ್ರ್ ಬರೆಯೋರು. ನನ್ನ ಮಿಸ್ಟೇಕ್ಸ್ ಏನಾದ್ರು ಇದ್ರೆ ನನಗೆ ಲೆಟ್ರ್ ಕೊಡಿ, ಅದನ್ನ ಕರೆಕ್ಟ್ ಮಾಡ್ಕೊಂತೀನಿ ಅಂತ. ದಟ್ ಈಸ್ ಕನ್ನಡ ಇಂಡಸ್ಟ್ರಿ. ಸೊ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ತೀವಿ. ನೆಗೆಟಿವ್ ತಪ್ಪು ಮಾಡಿದ್ರೆ, ಇಲ್ಲ ಇನ್ನೂ ಚೆನ್ನಾಗಿ ಮಾಡು ಸ್ಟೋರಿನ, ಇನ್ನೊಂದು ಸ್ಕ್ರೀನ್ ಪ್ಲೇ ಹಿಂಗ್ ಮಾಡು, ಎಲ್ಲದಕ್ಕೂ ಓಕೆ. ನೀನ್ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬಿಟ್ಟು ನೀನು ಡಿಫೇಮ್ ಮಾಡೋದು ಓಕೆ, ಅದನ್ನು ಮಾಡು. ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬಿಟ್ಟು ಮನೆ ಹೆಂಗಸ್ರ ಬಗ್ಗೆ ಮಾತಾಡೋದು, ಮಕ್ಳ ಬಗ್ಗೆ ಮಾತಾಡೋದು, ಅದೇ ಸುಮ್ಮನೆ ಇರಕ್ಕಾಗತ್ತೆ. ದುಡ್ಡು ಕೊಟ್ಟಿರುವಂತ ಆಡಿಯನ್ಸ್ಗೆ ಮಾಡಿರೋ ತಪ್ಪನ್ನ ತಿದ್ದುವಂತ ಅಧಿಕಾರ ಇರುತ್ತೆ. ಆದ್ರೆ ಆ ಹೆಸರಿನಲ್ಲಿ ಕುಟುಂಬದವರೆಗೂ ಬರುವಂತದ್ದು ತಪ್ಪು.
ಅವ್ರು ನೋಡಿರಲ್ಲ ಸಿನಿಮಾ. ಅಲ್ಲ ದುಡ್ಡು ಕೊಟ್ಟಿರೋರು ಯಾರು ಬೈಯೋದು ಇಲ್ಲ. ಏನಕ್ಕೆ ಅಂದ್ರೆ ಏನಾದ್ರು ತಪ್ಪಿದ್ರೆ ಮೇ ಬಿ ಅಂತ ದೊಡ್ಡ ಸಿನಿಮಾ ಹೋಗಿ ಒಂದಿಷ್ಟು ಮಿಸ್ಟೇಕ್ಸ್ ಗಳು ಆಗಿರುತ್ತೆ ಅಂತ ಹೇಳಿ ಕನ್ವೆ ಮಾಡಿದ್ರು. ನೋಬಡಿ ಇಸ್ ಪರ್ಫೆಕ್ಟ್ ಅಫ್ಕೋರ್ಸ್ 200%. ಅಂಡ್ ಎಲ್ಲಾರನ್ನೂ ಮೆಚ್ಚಿಸೋದು ಕಷ್ಟ. ಈಗ ತುಂಬಾ ಬಿಸಿಲಾದ್ರೆ ಏನ್ ಹೇಳ್ತಾರೆ, ಸೂರ್ಯನಿಗೆ ಬೈತಾರೆ, ಅಯ್ಯೋ ಎಷ್ಟು ಜನ ಬಿಸಿಲು, ಏನ್ ಗುರು ಇರ್ತಾರೆ ಇದ್ರ ಮಳೆ ಬಂದ್ಬಿಡ್ತು ಅಂತಾರೆ. ಸೊ ಪ್ರಕೃತಿನೇ ಬಿಡಲ್ಲ. ಸೊ ನಾವು ಮನುಷ್ಯನ ಬಿಡಲ್ಲ. ಅದು ಓಕೆ ರಿಯಾಲಿಟಿ. ಬಟ್ ಡೋಂಟ್ ಟಾರ್ಗೆಟ್ ಫ್ಯಾಮಿಲಿ. ಹೌದು, ಅದ್ರಲ್ಲೂ ಎಸ್ಪೆಷಲಿ ಒಂದು ವರ್ಗ ಬ್ರೋ, ಎಲ್ರು ಅಲ್ಲ, ಎಲ್ರು ಎಜುಕೇಟೆಡ್ಸ್ ಇದಾರೆ, ಎಲ್ರು ಅಲ್ಲ. ದಿಸ್ ಇಸ್ ರಾಂಗ್ ವಾಟ್ ಎವರ್ ಇಟ್ ಹ್ಯಾಸ್ ಹ್ಯಾಪನ್. ಅಂಡ್ ಅದಕ್ಕೆ ನಾವಂತೂ ಬೇರೆಯವ್ರ ತರ ಸ್ಟಾಪ್ ಮಾಡ್ಬಿಟ್ಟು ತುಂಬಾ ನಾಜೂಕಾಗಿ ಆಡೋದು ಇದು ನಾನು ಮಾಡಲ್ಲ ಬ್ರೋ. ಶುಗರ್ ಕೋಟೆ ಇದೆ, ನಾಟ್ ನೆಸೆಸರಿ. ನಾಟ್ ತೊಟ್ಲದು ತಗೋದು ಮಗನು ಇಲ್ಲ, ನಾಟ್ ಇಲ್ಲ. ನನ್ನ ಐ ಡೋಂಟ್ ವಾಂಟ್ ಟು ಟೇಕ್ ಎನಿಬಡೀಸ್ ನೇಮ್, ಬಟ್ ಇಟ್ ಇಸ್ ನಾಟ್ ನೆಸೆಸರಿ. ನಾನಂತೂ ಹಂಗೆ ಮಾಡಕ್ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಮಾಡಲ್ಲ. ಶುಗರ್ ಕೋಟಿಂಗ್ ಅಲ್ಲ, ಯಾವ ಕೋಟಿಂಗ್ ಅಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಇದೆಲ್ಲದ್ರ ಜೊತೆ ಧ್ರುವ ಸರ್ಜಾ ಅವರ ಮಕ್ಕಳ ಹೆಸರಿನಲ್ಲೂ ಕೂಡ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗಿರುವಂತದ್ದು. ಮಗಳಿಗೆ 10 ವರ್ಷ 2 ವರ್ಷ ಆದ್ರೆ ಹೆಸರು ಇಡದೇ ಇದ್ದಾಗ ಸುಮಾರು ಜನ ಕೇಳ್ತಿದ್ರು ಏನಕ್ಕೆ ವೇಟ್ ಮಾಡ್ತಿದ್ದಾರೆ, ಏನ್ ಹೆಸರು ಇಡ್ಬೋದು. ನಾಮಕರಣ ಅನ್ನೋದಿದು ಫಿಕ್ಸ್ ಆಗಿದೆ ಅಂದಾಗ ಡಿಸ್ಕಷನ್ಸ್ ಗಳು ಸ್ಟಾರ್ಟ್ ಆಯ್ತು. ಏನೋ ಅದ್ಭುತವಾಗಿ ಹೆಸರಿಟ್ಟಿದಾರಂತೆ, ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು, ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಹೆಸರು ಅನ್ನೋದು ಬಂದಾಗ ರುದ್ರಾಕ್ಷಿ, ಹಯಗ್ರೀವ ಅಂತ ಬಂದಾಗ ತುಂಬಾ ಜನ ಗುರು ನಮ್ಮ ಸನಾತನವನ್ನ ಧ್ರುವ ಸರ್ಜಾ ಅವ್ರು ಬಿಟ್ಟಿಲ್ಲ, ಅವ್ರು ಬರೀ ಬಾಯಿ ಮಾತಿಗೆ ಹೇಳ್ತಿಲ್ಲ, ನಡ್ಕೊಂಡ್ ಬರ್ತಿದ್ದಾರೆ ಅಂದ್ರು. ಇದೆಲ್ಲದ್ರ ಜೊತೆ ಮಗನ ಹಯಗ್ರೀವ ಅನ್ನೋ ಒಂದು ಹೆಸರು ತುಂಬಾ ಜನಕ್ಕೆ ಇನ್ಸ್ಪೈರ್ ಕೂಡ ಆಯ್ತು. ಇಲ್ಲ, ನಾನು ನನ್ನ ಹೆಂಡತಿ ಮಾತಾಡ್ಕೊಂಡಾಗ ಧ್ರುವ ಅಲ್ಲಿ ಒತ್ತಕ್ಷರ ಇದೆ, ಪ್ರೇರಣಾ ಅಲ್ಲಿ ಒತ್ತಕ್ಷರ ಇದೆ, ಮತ್ತೆ ಮಹಾಭಾರತ ರಾಮಾಯಣಲ್ಲೆಲ್ಲ ತುಂಬಾ ಒತ್ತಕ್ಷರ ಇರುವಂತ ಕ್ಯಾರೆಕ್ಟರ್ಸ್, ಅರ್ಕಾವತ್ತು ಇರುವಂತ ಕ್ಯಾರೆಕ್ಟರ್ಸ್ ತುಂಬಾ ಜನ ಇದ್ದಾರೆ. ಸೊ ನಾನು ನನ್ನ ಹೆಂಡತಿ ಪ್ಲಾನ್ ಮಾಡಿದ್ದೆ ಅಷ್ಟೇ, ತುಂಬಾ ಪವರ್ಫುಲ್ ಹೆಸರು ಇಡಬೇಕು, ಒತ್ತಕ್ಷರ ಇರಬೇಕು. ಆ ತರ ಹೆಸರು ಹುಡುಕ್ತಾ ಇದ್ದಾಗ ಸಾಕಷ್ಟು ಹೆಸರುಗಳು ಬಂತು. ನನ್ಗೆ ರುದ್ರಾಕ್ಷಿ ಅನ್ನೋದು ಬಂದು ನನ್ನ ತಲೆ ಕೂತ್ಕೊಂಡಿತ್ತು. ನಾನು ಫಸ್ಟ್ ಹೇಳಿದಾಗ ನನ್ನ ಹೆಂಡತಿಗೆ ಇಷ್ಟ ಆಗಿತ್ತು. ಅದಾದ್ಮೇಲೆ ವಿ ಟುಕ್ ಅವರ್ ಓನ್ ಟೈಮ್. ತುಂಬಾ ಹೆಸರುಗಳನ್ನ ನೋಡಿದೀವಿ. ಎಲ್ಲ ಆದ್ಮೇಲೆ ನಮಗೆ ಲಾಸ್ಟ್ ಫೈನಲ್ ಆಗಿ ಇಲ್ಲ, ರುದ್ರಾಕ್ಷಿಗಿಂತ ಅದು ಪವರ್ಫುಲ್ ಇಲ್ಲ ಅಂತ ಅನ್ನಿಸ್ತು. ಅದಾದ್ಮೇಲೆ ಹಯಗ್ರೀವಾಗೂ ಅಷ್ಟೇ ಸಿಕ್ಕಾಪಟ್ಟೆ ಹೆಸರು ನೋಡಿದ್ವಿ. ಹಯಗ್ರೀವ ಇಸ್ ಸಮಥಿಂಗ್ ಪವರ್ಫುಲ್ ಹೆಸರು. ಸೊ ನನ್ನ ಮಗನ್ಗೆ ಹಯಗ್ರೀವ ಅಂತ ಇಡಬೇಕು ಅಂತ ಒಂದು ಮನಸ್ಸು. ಸೊ ಆತ ಹುಟ್ಟಿದ್ರೆ ಗಣೇಶ ಹಬ್ಬದ ದಿವಸ ಗಣೇಶನ ಹೆಸರು ಇಡಬೇಕು ಅಂತಾನು ಹುಡುಕಿದ್ವಿ. ಅದಕ್ಕೆ ಹುಟ್ಟೆಸರು ಅಂತ ಹೇಳ್ತಿರ್ತೀವಿ. ಮತ್ತೆ ಸೊ ಆ ತರ 2 ಹೆಸರಲ್ಲಿ ಇಟ್ಟಾಗ ಗಣೇಶನ ಹೆಸರು ಇಟ್ಟಾದ್ಮೇಲೆ ನಾಮಕರಣ ಮಾಡಿದ್ವಿ. ಸೊ ಮಗನ ಹೆಸರು ಕೂಡ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗಿರೋಂಥದ್ದು. ಇಲ್ಲ, ಹಯಗ್ರೀವ ಮತ್ತೆ ಯಾರು ಹೇಳ್ತಾ ಇದ್ರು, ಒಂದು ಕತೆ ಹೇಳ್ತಾ ಇದ್ರು. ತುಂಬಾ ಕೆಟ್ಟವ್ರಂತೆ ಆ ವ್ಯಕ್ತಿ, ಬಟ್ ಆ ವ್ಯಕ್ತಿಯ ಮಗನ ಹೆಸರು ಕೃಷ್ಣ ಅಂತ ಇಟ್ಟಿದ್ರಂತೆ. ಯಾವಾಗ್ಲೂ ಕೃಷ್ಣ 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 ಅಲ್ಲೇ ಹಂಗೆ ಏನೇ ತಪ್ಪು ಮಾಡ್ಬಿಟ್ಟು ಮಗನ ಹೆಸರು ಕೃಷ್ಣ ಅಂತ. ಸೊ ಕೃಷ್ಣ ಕೃಷ್ಣ ಅಂತ ಕರೆಯೋರಂತೆ ಯಾವಾಗ್ಲೂ ಅವನನ್ನ. ಸೊ ಸತ್ ಮೇಲೆ ಸ್ವರ್ಗಕ್ಕೆ ಹೋದ್ರಂತೆ. ಏನಕ್ಕೆ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಗನ ಹೆಸರು ಕೃಷ್ಣ ಅಂತ ಇಟ್ಟು ಅವ್ರು ಏನೇ ಮಾಡಿದ್ರು ಕೃಷ್ಣ ಅನ್ನೋ ಹೆಸರು ಕರೀತಾ ಇದ್ರಲ್ಲ, ಯಾವಾಗ್ಲೂ ಸ್ವರ್ಗಕ್ಕೆ ಸೇರಿದ್ರಂತೆ. ಇದೊಂದು ಚಿಕ್ಕ ಕತೆ. ಸೊ ಹೆಸರು ಏನ್ ಇಡ್ತೀವಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಅದು ಅವ್ರ ಕ್ಯಾರೆಕ್ಟರ್ ಮೇಲೂ ಇಂಪ್ಯಾಕ್ಟ್ ಆಗತ್ತೆ. ಅದೇನ್ ಇನ್ನೇನ್ ಬೇಕಾದ್ರೂ ಇಡಬಹುದಾಗಿತ್ತು. ಇವಾಗ ನಮ್ ತಂದೆ ತಾಯಿ ನಮ್ಗೆ ಒಳ್ಳೆ ಹೆಸರು ಇಟ್ಟಿದ್ರೆ ನಾವು ನಮ್ಮ ಮಕ್ಕಳು ಒಳ್ಳೆ ಹೆಸರು ಇಡಬೇಕು ಅನ್ನೋದೊಂದು ಪ್ರಯತ್ನ. ಓಕೆ, ಅಗೈನ್ ಮಾರ್ಟಿನ್ ಬರ್ತೀನಿ ತಿರ್ಗಾ ಜಾಸ್ತಿ ಹೊರಗಡೆಗೆ ಒಂದ್ ಸ್ವಲ್ಪ ಮಾರ್ಟಿನ್ ಮಾತಾಡ್ಕೊಂಡು ಮತ್ತೆ ತಿರ್ಗಾ ಹೋಗೋಣ ಅನ್ನೋದಾದ್ರೆ. ಸೊ ಮಾರ್ಟಿನ್ ಅನ್ನೋದು ಚಿತ್ರ ಒಂದು ವಿಚಾರವಾಗಿ ಮಾರ್ಟಿನ್ ಅನ್ನೋದು ಚಿತ್ರಕ್ಕೆ ಬರೋದಾದ್ರೆ ಎಫರ್ಟ್ ನೀವು ಕೊಡ್ತಿರೋಂಥದ್ದು ಏನಕ್ಕೆ ಅಂದ್ರೆ ಫ್ರಮ್ ದ ಡೇ ಒನ್ ಖುಷಿ ನಕ್ಕೊಂಡು ಡ್ಯಾನ್ಸ್ ಎಲ್ಲ ಆಡಿ ಇವಾಗ ಓಕೆ. ಮಾರ್ಟಿನ್ ಅನ್ನೋ ಒಂದು ಚಿತ್ರಕ್ಕೆ ಅರ್ಜುನ್ ಸರ್ಜಾ ಅವರು ಕತೆ ಬರ್ದಾಗಿಂದ ಟಿಲ್ ಟುಡೇ ಸುಮಾರು ವಿಷಯಗಳಲ್ಲಿ ನಿಮ್ಗೆ ಅದು ಆಗದೆ ಇದನ್ನು ಕೂಡ ಕಾಂಟ್ರವರ್ಸಿ ಅನ್ನೋ ಒಂದು ಹೆಸರಿನಲ್ಲೋ ಗಾಸಿಪ್ ಅನ್ನೋ ಒಂದು ಹೆಸರಿನಲ್ಲೋ
ಆದಷ್ಟು ಡ್ಯಾಮೇಜ್ ಮಾಡಕ್ಕೆ ಟ್ರೈ ಮಾಡಿದಂಥವ್ರೆ ಜಾಸ್ತಿ. ಅವ್ರ ಡ್ಯಾಮೇಜ್ ಮಾಡಕ್ಕೆ ಎಷ್ಟು ಟ್ರೈ ಮಾಡ್ತಿದ್ರು ಪ್ರತಿ ಟೈಮಲ್ಲೂ ಕೂಡ ಮಾರ್ಟಿನ್ ಒಂದಲ್ಲ ಒಂದು ವಿಚಾರದಲ್ಲಿ ಅಪ್ಡೇಟ್ ಕೊಡ್ತಾ ಇದ್ರು. ಇಲ್ಲ ಗುರು ನೀನ್ ಡ್ಯಾಮೇಜ್ ಎಷ್ಟು ಮಾಡ್ತಿದ್ದೆ ನಾನು ಅಷ್ಟೇ ಅಪ್ಡೇಟ್ ಕೊಡ್ತಿದ್ದೀನಿ ಅಂತ ಹೇಳಿ ಫ್ರಮ್ ದ ಡೇ ಒನ್ ಇಂದನು ಟಿಲ್ ರಿಲೀಸ್ ಡೇಟ್ ವರ್ಗುನು ಯಾವ ರೀತಿ ಅದನ್ನ ಇಮೇಜ್ ಬಿಲ್ಡ್ ಆಗೋದೇ ಡ್ಯಾಮೇಜ್ ಇಂದ ಬ್ರೋ. ಓಕೆ ಕರೆಕ್ಟ್ ಆಗಿ ನಾವು ಕೆಲಸ ತೋರಿಸಿದ್ರೆ ಇವನ್ ಹೇಳಿದಲ್ಲ ಅದೆಲ್ಲ ಇವನ್ ಆಕ್ಚುಲಿ ಇದು ಅಂತ ಹೇಳಿದ್ರು. ಸೊ ಡ್ಯಾಮೇಜ್ ಆಗೋದು ಆಗ್ತದೆ ಅಂದ್ರೆ ತಲೆ ಕೆಡ್ಸ್ಕೊಂಡ್ಬಿಡಿ, ಚೆನ್ನಾಗಿ ಇಮೇಜ್ ಬೆಳೆಯುತ್ತೆ. ಏನಕ್ಕೆ ಈ ಮಾತು ಹೇಳಿದೆ ಅಂದ್ರೆ ಸಿನಿಮಾದ ಟೈಟಲ್ ಅನೌನ್ಸ್ ಮಾಡಿದಾಗ ಗುರು ಧ್ರುವ ಸರ್ಜಾ ಸಿನಿಮಾ ಅಲ್ವಾ ಏನ್ ಲೇಟ್ ಆಗುತ್ತೆ ಅಂತಾರೆ. ಬಟ್ ಗ್ಯಾಪ್ ಮಾಡಿದ್ರೆ ನೀವು ಸಿನಿಮಾ ಅಪ್ಡೇಟ್ ಕೊಡ್ತಿದ್ರು ಆಲ್ಮೋಸ್ಟ್ ಈ ಒಂದು ಶೂಟಿಂಗ್ ಹಂತಕ್ಕೆ ಹೋಗಿದೆ ಅಂತ ಹೇಳಿ. ತಿರ್ಗಾ ಏನ್ ಮಾಡಿದ್ರೆ ಗುರು 1 ವರ್ಷ ಆಯ್ತು ಧ್ರುವ ಸರ್ಜಾ ಸಿನಿಮಾ ಅಗೇನ್ ಲೇಟ್ ಅಂತಂದ್ರೆ ಟೀಸರ್ ಮೂಲಕ ಬರ್ತೀರಾ ಗುರು ರೆಡಿ ಆಗಿದೆ ಸಿನಿಮಾ ನೋಡಿ ಈ ಕ್ವಾಲಿಟಿ ನಾನು ಮಾಡಿದೀನಿ ಅಂತ ಹೇಳಿ. ಏನಕ್ಕೆ ಕ್ವಾಲಿಟಿ ತೋರಿಸ್ತಿದ್ದೀರಾ ಅಲ್ಲಿ. ಲೇಟ್ ಏನಕ್ಕೆ ಮಾಡಿದ್ರೆ ನೀನ್ ಲೇಟ್ ಅಂತಿದ್ಯಾ ಬಟ್ ಈ ಕ್ವಾಲಿಟಿ ಬೇಕು ಅಂದ್ರೆ ನಾವು 100% ವೇಟ್ ಮಾಡ್ಲೇಬೇಕು ಅಂತ ಹೇಳ್ಕೊಡ್ತೀರಾ. ಅದೆಲ್ಲ ಆದ್ಮೇಲೆ ಗುರು ತಿರ್ಗಾ ಯಾಕೋ ಲೇಟ್ ಆಗ್ತಿದೆ ಅಂತ ಬಂದಾಗ ತಿರ್ಗಾ ಹೇಳ್ತಿದಾರ ಗ್ಲೋಬಲಿ ನೀವು ವರ್ಕ್ ಮಾಡ್ತಿರೋಂಥ ರೀತಿ. ಯಾಕೆಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಚಿತ್ರ ಕನ್ನಡದ ಚಿತ್ರ 13 ಭಾಷೆನಲ್ಲಿ ರಿಲೀಸ್ ಆಗ್ತಿರೋಂಥದ್ದು ಫಾರ್ ದ ಫಸ್ಟ್ ಟೈಮ್. 11 ಭಾಷೆನಲ್ಲಿ ಈ ತರ ಅಪ್ಡೇಟ್ ಮಾಡ್ತಾ ಹೋಗ್ತೀರಾ. ಎಷ್ಟು ಖುಷಿ ಅನ್ಸುತ್ತೆ ಡ್ಯಾಮೇಜ್ ಮಾಡಿದವ್ರಿಗೆ ನೀವು ಉತ್ತರ ಕೊಡ್ತಿರುವಾಗ. ಲೈಕ್ ನಾನು ಖುಷಿ ಅಂತಂದ್ರೆ ನಾನು ಅದನ್ನ ಬೇರೆ ರೀತಿನಲ್ಲಿ ಕೇಳ್ತಿಲ್ಲ, ಡ್ಯಾಮೇಜ್ ಕೊಡ್ತಿದ್ಯಲ್ಲ ನಾನು ಆನ್ಸರ್ ಕೊಡ್ತಿದ್ದಿಲ್ಲ ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಿಲ್ಲ ನೀನು. 4 ಸಿನಿಮಾನು ಉತ್ತರ ಕೊಡ್ಕೊಂಡೇ ಬಂದಿದ್ದೀನಿ, ಈ ಸಿನಿಮಾನು ಉತ್ತರ ಕೊಡೋಣ ಅಂತಿದ್ದೀನಿ ಅಷ್ಟೇ. ಸೊ ಇದು ಆದ್ರೆ ಅಗೇನ್ ಐ ಕಮ್ ಟು ಪುನೀತ್ ಸರ್. ಐ ಥಿಂಕ್ ಒಬ್ಬ ಅಣ್ಣನಾಗಿ ನಿಮ್ಮ ಜೊತೆ ಸದಾಕಾಲ ನಿಂತವರು, ಎಲ್ಲೂ ಕೂಡ ನನ್ನಿಂದ ಆಗಿದೆ ನಾನ್ ಮಾಡಿದೀನಿ ಅಂತ ಹೇಳ್ದವರಲ್ಲ, ಬಟ್ ಸದಾಕಾಲ ಧ್ರುವ ಸರ್ಜಾ ಅವ್ರ ಜೊತೆ ಅಣ್ಣನಾಗಿ ಚಿರು ಸರ್ಜಾ ಅವ್ರು ಹೆಂಗಿದ್ರು ಅದೇ ರೀತಿಯಲ್ಲಿ ಅಪ್ಪು ಅವರು ಕೂಡ ಧ್ರುವ ಸರ್ಜಾ ಅವ್ರ ಜೊತೆ ಇದ್ದವರು. ಅವ್ರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಈ ಒಂದು ಸಮಯದಲ್ಲಿ? Whatever it is, I still have his messages. Whatever it is, I've told all my fans, they will be there for you. ಅಂತ ಸ್ಟಿಲ್ ನನ್ನ ಮೊಬೈಲ್ ಅಲ್ಲೇ ಇದೆ. ಸಿ ಬಟ್ ಆ ತರ ಇದಾರೆ ಅಂದ್ರೆ ದಟ್ ಇಸ್ ಕ್ಯಾರೆಕ್ಟರ್. ಬಟ್ ಎಲ್ಲೂ ಕೂಡ ಅವ್ರು ಹೇಳಿಲ್ಲ ಗುರು ನಾನು ಮಾಡಿದೀನಿ ಅಂತನೋ ಅಥವಾ ನನ್ನಿಂದ ಆಗಿದೆ ಅಂತನೋ. ಈವನ್ ಅವ್ರ ಫ್ಯಾನ್ಸು ಹೇಳಿಲ್ಲ. ಅದ್ದೂರಿ ಆದ್ಮೇಲೆ 3 ವರ್ಷ ಆದ್ಮೇಲೆ ಬಹದ್ದೂರ್ ಬಂತು. ಬಹದ್ದೂರ್ ಬಂದು 3 ವರ್ಷ ಆದ್ಮೇಲೆ ಭರ್ಜರಿ ಬಂದಿತ್ತು. ಬಟ್ 3 ವರ್ಷದ ಹಿಂದೆನೆ ಬಹದ್ದೂರಲ್ಲಿ ಪುನೀತ್ ಸರ್ ವಾಯ್ಸ್ ಅವ್ರು ಕೊಟ್ಟಿದ್ರು, ಎಲ್ಲೂ ಹೇಳಿರ್ಲಿಲ್ವಲ್ಲ. ಏನಕ್ಕೆ ನನಗೆ ಕಾಡುವಂತ ಕ್ವಶನ್ ಏನು ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಬಂದಿರುವಂತಹ ಒಬ್ಬ ನಾಯಕ ನಟನಿಗೆ ಸಪೋರ್ಟ್ ಆಗಿ ನಿಲ್ಲುವಂಥದ್ದು ಸ್ವಾರ್ಥಕ್ಕಲ್ಲ, ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅನ್ನೋದಕ್ಕೆ, ಕನ್ನಡ ಚಿತ್ರರಂಗವನ್ನ ನಮ್ಮ ನಂತರ ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳಿ. ಆ ಒಂದು ಕೆಲಸವನ್ನ ಮಾಡಿದ ತಕ್ಷಣ ಅದನ್ನ ನಾನು ಮಾಡಿದೀನಿ ಅಂತ ಅಲ್ಲ. ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅದು. ಆಕ್ಚುಲಿ ನಾವೆಲ್ಲರೂ ಕಲಿಯುವಂತ ಕ್ಯಾರೆಕ್ಟರ್. ಅಫ್ಕೋರ್ಸ್ ವಿ ಆಲ್ ಮಿಸ್ ಹಿಮ್ ಅಂಡ್ ವಿ ಆಲ್ ಲವ್ ಹಿಮ್ ಅಂಡ್ ಅವ್ರಿಗೂ ಗೊತ್ತಿತ್ತು ದಟ್ ವಿ ಆಲ್ ಲವ್ ಹಿಮ್ ಅನ್ನೋದು. ಎಷ್ಟೊಂದು ಜನಕ್ಕೆ ಆ ಎಕ್ಸ್ಪೀರಿಯನ್ಸ್ ಆಗಲ್ಲ. ಎಲ್ಲ ಕೈ ಮೀರೋದಾದ್ಮೇಲೆ ಇವರೆಲ್ಲ ಇಷ್ಟಪಡ್ತಾ ಇದ್ರ ನನಗೆ ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ಆದ್ರೆ ಅವ್ರು ಇದ್ದಾಗ್ಲೇನೆ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ನ ಎಲ್ಲರೂ ಲವ್ ಮಾಡ್ತಾರೆ ಅನ್ನೋ ದಟ್ ಇಸ್ ಸಮಥಿಂಗ್. ಈಸ್ ಅ ಪ್ರೈಡ್ ಆಫ್ ಇಂಡಿಯಾ. ಏನಕ್ಕೆ ಅಂತಂದ್ರೆ ಇಫ್ ಐ ಆಮ್ ನಾಟ್ ರಾಂಗ್, ನಾನು 2020 ಅನ್ಕೊಂತೀನಿ ನಿಮ್ಮಿಬ್ರು ಕೂಡ ಒಂದೇ ಸ್ಟೇಜ್ ಅಲ್ಲೇ ನೋಡಿದ್ದೆ. ಜೆಂಟಲ್ಮನ್ ಈವೆಂಟ್ ಅಲ್ಲಿ GT ಮಾಲ್ ಅಲ್ಲಿ ಒಂದು ಈವೆಂಟ್ ಆಗುತ್ತೆ. ಧ್ರುವ ಸರ್ ಕೂಡ ಐ ಮೀನ್ ನೀವು ಕೂಡ ಮತ್ತೆ ಅಪ್ಪು ಸರ್ ಇಬ್ರು ಕೂಡ ಇದ್ದಿರುವಂತದ್ದು. ಇಬ್ರದ್ದು ಕೂಡ ಆ ಒಂದು ಸ್ಮೈಲಿ ಫೇಸ್ ನೋಡ್ತಾ ಇದ್ರೆ ನನಗೆ ಈಗಲೂ ಕೂಡ ಖುಷಿ ಆಗುತ್ತೆ. ಏನಕ್ಕೆ ಇಬ್ರದ್ದು ಒಂದೇ ರೀತಿ ನಗು ಕಾಣಿಸುವಂತದ್ದು. ಯಾಕಂದ್ರೆ ಎಲ್ಲೂ ಕೂಡ ನನಗೆ ಆ ಫೇಕ್ ಸ್ಮೈಲ್ ಅಂತ ಕಾಣಿಸ್ತಾ ಇಲ್ಲ. ಅದು ನಾವೇನೋ ಡಿಸ್ಕಸ್ ಮಾಡ್ತಾ ಇದ್ದೆ. ಬಟ್ ಇಲ್ಲ, ನಾನು ಇದು ಬೇರೆ ಫೋಟೋ. ಬಟ್ ಎಸ್, ನಾನು ಹೇಳಿದ್ದೇನೆ ಅಂದ್ರೆ ನಾನು ನಿಮ್ಮನ್ನ ನೋಡಿದ್ದಂಥದ್ದು ಆ ಒಂದು ಫ್ರೇಮ್ ಮೀನ್ ಜೆಂಟಲ್ಮೆನ್ ಒಂದು ಈವೆಂಟ್ ಆಗಿತ್ತು. ಆ ಜೆಂಟಲ್ಮೆನ್ ಟಿವಿ ಈವೆಂಟ್ ಅಲ್ಲಿ ನೀವು ಪುನೀತ್ ಸರ್ ಕೂತ್ಕೊಂಡಿದ್ರಿ. ಸರ್ ಇನ್ನೊಂದು ವಿಷಯ ಹೇಳ್ತೀನಿ. ಹರ್ಷ ಮಾಸ್ಟರ್ ಡೈರೆಕ್ಷನ್ ಮಾಡಿದ್ರಲ್ಲ ಅಂಜನಿ ಪುತ್ರ ಸಿನಿಮಾಗೆ ಇನ್ನೊಂದು ರಿಲೀಸ್ ಅದು. ಆಗ ಭರ್ಜರಿ 95 ಡೇಸ್ ಆಗಿತ್ತು. ಇವಾಗ್ಲೂ ತೆಗೆದ್ರೆ ಡೇಟ್ಸ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಭರ್ಜರಿ 94 ಡೇಸ್ 93 ಡೇಸ್ ಆಗಿತ್ತು. ನೆಕ್ಸ್ಟ್ ವಾರ 99th ಡೇ ನರ್ತಕಿ ಥಿಯೇಟರ್ಗೆನೆ ಅಂಜನಿ ಪುತ್ರ
ಹಾಕಿದ್ರು. ನಾನು ಓಕೆ ಒಂದ್ ದಿವಸ ಮಿಸ್ ಆಗೋಯ್ತಲ್ಲ, ಹಿಂಗೆ ಆಗ್ಬಾರ್ದಾಗಿತ್ತು. ಓಕೆ ಏನ್ ಮಾಡೋದು ಅಂದ್ಬಿಟ್ಟು ನಾನು ಯೂಶಲಿ ನನಗೆ ಕೇಳ ತಪ್ಪಲ್ಲ ಅಂದ್ಬಿಟ್ಟು ಸುಮ್ಮನೆ ಐತೆ. ಫೋನ್ ಮಾಡಿ ಪುನೀತ್ ಸರ್ನ ಕೇಳಿದೆ, ಸರ್ ನಿಂಗೆ ಇನ್ನೊಂದು ವಾರ ಆಗಿದ್ರೆ ನಾನು 100 days ಆಗೋದು, ಏನಾದ್ರು ಟ್ರೈ ಮಾಡ್ಬೋದಾ ಸರ್ ಅಂತ. ಧ್ರುವ ಕಮಿಟ್ಮೆಂಟ್ ಇದೆ, ಎಲ್ಲ ಪ್ರೊಡ್ಯೂಸರ್ಸು ಹಿಂಗೆ ಲಾಕ್ ಆಗೋಗಿದ್ದಾರೆ, ರಿಯಲಿ ಐ ಟ್ರೈ ಮೈ ಬೆಸ್ಟ್ ಅಂದ್ಬಿಟ್ಟು ಫೋನ್ ಇಟ್ರು. ಓಕೆನಾ, ನಿಮ್ಮ ಇಬ್ರ ಜೊತೆ ಆದಂತ ಕಾನ್ವರ್ಸೇಷನ್. ಅದಾಗಿ ಒಂದು 3-4 hours ಆದ್ಮೇಲೆ ತಿರ್ಗಿ ಕಾಲ್ ಬರುತ್ತೆ, ಫಾರ್ ಮೈ ಫ್ಯಾಮಿಲಿ ಮ್ಯಾನ್, ನಾನ್ ಪಕ್ಕ ಥಿಯೇಟರ್ಗೆ ಹೋಗ್ತೀನಿ, ಹೆಂಗೋ ಕನ್ವಿನ್ಸ್ ಮಾಡಿದೀನಿ ಅಂತ. ಅದಾಗ ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಗತ್ತೆ, ಸ್ವಲ್ಪ ದಿವಸ ಏನೋ ಸ್ವಲ್ಪ hours ಆದ್ಮೇಲೆ ಗೊತ್ತಾಗತ್ತೆ, ಫಾರ್ ದ ಫಸ್ಟ್ ಟೈಮ್ ಪುನೀತ್ ಸರ್ ಸಿನಿಮಾ ಸಂತೋಷು ಇಲ್ಲಾಂದ್ರೆ ನರ್ತಕಿ ಬಿಟ್ಟು ಆ ಕಾಂಪೌಂಡ್ ನಿಂದ ಆಚೆ ಮೇನ್ ಥಿಯೇಟರ್ಗೆ ಹೋಗಿದೆ ಅಂದ್ರೆ ದಟ್ ಈಸ್ ಅಂಜನಿ ಪುತ್ರ ಓನ್ಲಿ. ಹೌದು, ದಟ್ ಈಸ್ ಓನ್ಲಿ ಫಾರ್ ಧ್ರುವ ಸರ್ಜಾ. ನೋ, ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಧ್ರುವ ಸರ್ಜಾ ಅಲ್ಲ ಅಂದಿದ್ರು, ಯು ಆರ್ ಮೈ ಫ್ಯಾಮಿಲಿ. ಎಸ್, ಧ್ರುವ ಸರ್ಜಾ ಅಲ್ಲ ಅಂದಿದ್ರು, ಇಫ್ ಯಾವ ಆಕ್ಟರ್ ಆಗಿದ್ರು ಅವರು ಅದನ್ನ ಸ್ಪಂದಿಸಿದ್ರು. ಹೌದು, ಓಕೆ ನಾನು ಹೋಗ್ತೀನಿ ಬಿಡು. ಯಾಕೆಂದ್ರೆ ಆ ಒಂದು ಜಾಗದಲ್ಲಿ ಇರುವಂತದ್ದು ಕನ್ನಡ ಚಿತ್ರನೇ. ಕರೆಕ್ಟ್ ಅಲ್ವಾ? ಈಗ ಇನ್ನೊಂದು ಸ್ಟೋರಿ ಹೇಳ್ತೀನಿ. ಈಗ ಭೈರತಿ ರಣಗಲ್ ಇವಾಗ ನಡೀತಾ ಇರೋದು. ಆಕ್ಚುಲಿ ನಾನು ಅದಕ್ಕೆ ಬರ್ಬೇಕು. ನಾನು ಹೇಳ್ತೀನಿ, ಭೈರತಿ ರಣಗಲ್ ಇಟ್ ವಾಸ್ ಸಪೋಸ್ ಟು ರಿಲೀಸ್ ಆನ್ October 4th. ಹೌದು, ನಮ್ದು October 11th. ಅವ್ರು ಮುಂಚೆನ 15th ಇತ್ತು, ಅದಾದ್ಮೇಲೆ ತಿರ್ಗಿ October 4th ಗೆ ಡಿಸ್ಕಷನ್ ಆಗ್ತಾ ಇತ್ತು. ಅನೌನ್ಸ್ ಮಾಡ್ಬಿಟ್ಟಿದ್ವಿ ನಾವು. ಅನೌನ್ಸ್ ಮಾಡೋದು August 15th ಇತ್ತು ಭೈರತಿ ರಣಗಲ್. ಪೋಸ್ಟ್ ಪೋನ್ ಆಗಿ October 4th ಬರುತ್ತೆ ಅಂದಾಗ ನಾನು ಶಿವಣ್ಣಂಗೆ ಫೋನ್ ಮಾಡ್ಬಿಟ್ಟು, ಅಣ್ಣ ಹಿಂಗೆಲ್ಲ ಒಂದು ರಿಕ್ವೆಸ್ಟ್ ಅಣ್ಣ, ಏನೋ ಮಾತಾಡ್ಬೇಕು, ಹೇಳಮ್ಮ ಅಂದ್ರು. ಅಣ್ಣ ಹಿಂಗೆ ನೀವ್ ಬಂದ್ಬಿಟ್ರೆ ಥಿಯೇಟರ್ಸ್ ನಮ್ಗೆ ಒಂಚೂರು ಪ್ರಾಬ್ಲಮ್ ಆಗತ್ತಣ್ಣ, ಬ್ಲಾಕ್ ಆಗೋಗುತ್ತೆ, ಹೆಂಗಣ್ಣ ಈಗ ನೀವ್ ಒಂಚೂರು ನೋಡ್ರಣ ಒಂಚೂರು ಅಂತ ಐ ರಿಕ್ವೆಸ್ಟೆಡ್. ನಾನು ಹೇಳ್ತೀನಿ ಬಿಡಮ್ಮ ಅಂದ್ಬಿಟ್ಟು ಫೋನ್ ಮಾಡಿ ಇಟ್ರು. ಅದಾದ್ಮೇಲೆ ಆಫ್ಟರ್ 1 day ಮ್ಯಾಮು ಮತ್ತೆ ಅಣ್ಣ ಫೋನ್ ಮಾಡಿ, ಯು ಆರ್ ಮೈ ಫ್ಯಾಮಿಲಿ, ಡೋಂಟ್ ವರಿ, ನಾನು 1 ತಿಂಗಳು ಮುಂದಕ್ಕೆ ಹೋಗ್ತೀನಿ, ಬಟ್ ಆಲ್ ದಿ ಬೆಸ್ಟ್, ಓಕೆನಾ, ಸಿನಿಮಾ ಚೆನ್ನಾಗ್ ಮಾಡಿದ್ಯಾ ಅಂದ್ರು, ಆಲ್ ದಿ ಬೆಸ್ಟ್, ಓಕೆ, ದೇ ಆರ್ ಆಲ್ ದೇರ್ ಫಾರ್ ಯು ಅಂದ್ಬಿಟ್ಟು. ಸಿ ದಿಸ್ ಇಸ್ ಪರ್ಸನಲ್ ಥಿಂಗ್ಸ್. ಈ ವಿಷಯ ಎಲ್ಲೋ ಒಂದ್ ಕಡೆ ನಮಗೆ ಕ್ಲೋಸ್ ಸರ್ಕಲ್ ಇಂದ ಮಾತ್ರ ಗೊತ್ತಾಗುವಂಥದ್ದು. ಏನಕ್ಕೆ ಅಂದ್ರೆ ಒಳ್ಳೆ ಮನಸ್ಸಿಂದ ಸಪೋರ್ಟ್ ಮಾಡಿರೋ ಯಾವತ್ತು ನಾನು ಮಾಡ್ಕೊಂಡಿದೀನಿ ಅಂತ ಹೇಳ್ಕೊಂಡು ಹೋಗಲ್ಲ. ಪುನೀತ್ ಸರ್ದು ಇವಾಗ ನಾನು ಇದನ್ನ ಹೇಳ್ತಿರೋದು ಏನಕ್ಕೆ ಇವೆಲ್ಲ ವಿಷಯ ನೀವು ಅಂಜನಿ ಪುತ್ರ ನೋಡಿ, ಫಸ್ಟ್ ಟೈಮ್ ಮೇನ್ ಥಿಯೇಟರ್ ನರ್ತಕಿ ಮತ್ತೆ ಸಂತೋಷ್ ಬಿಟ್ಟು ಹೋಗಿರೋದು ಮೇ ಬಿ ತ್ರಿವೇಣಿಗೆ ಹೋಗಿದ್ದು ಫಸ್ಟ್ ಟೈಮ್. ಹೌದು, ಅವ್ರದ್ದು ಎಲ್ಲಾ ಸಿನಿಮಾನು ಅಲ್ಲೇ ರಿಲೀಸ್ ಆಗಿರುವಂತದ್ದು. ನಾನು ಅಣ್ಣ ನೀವು 1 ವಾರ ಬಿಟ್ಕೊಂಡು ನರ್ತಕಿಗೆ ಬಂದ್ರಣ್ಣ ಅಂದ್ರೆ, ಇಲ್ಲ ಅಂದ್ರೆ ನಮ್ಗೆ ಹೆಂಗ್ ಗಿಲ್ಟ್ ಆಗೋಯ್ತು ಅಂದ್ರೆ, ಅಯ್ಯೋ ಬಿಡಾಯ 19 days ಎತ್ ಬಿಡಣ ಬಿಡಾಯ ಅಣ್ಣ, ನೀವ್ ಬರ್ರಣ, ನೀವು ಬನ್ನಿ ಸರ್, ನೀವು ಹಿಂಗೆಲ್ಲ ಮಾಡ್ಬಿಡಿ, ಗಿಲ್ಟ್ ಟ್ರಿಪ್ ಹೊಡಿಸ್ಬಿಡಿ ಸರ್ ಅಂದ್ರೆ, ನೋ ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್, ಡೋಂಟ್ ವರಿ, ಎಲ್ಲ ಮಾತಾಡಿದ್ದೀನಿ ನಾನು, ಎವ್ರಿಥಿಂಗ್ ಇಸ್ ಸೆಟ್ ಅಂದ್ರು. ಸೊ ದಟ್ ಇಸ್ ಅ ಕ್ಯಾರೆಕ್ಟರ್. ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೀವು ಆ ಫೋಟೋ ತೋರ್ಸಿದ್ರಲ್ಲ, ಆ ಫೋಟೋ ಇನ್ನೊಂದ್ಸರಿ ತೋರಿಸಿ. ಆ ಫೋಟೋಲಿ ಐ ವೆಂಟ್ ಟು ಹಿಸ್ ಹೌಸ್, ಅಶ್ವಿನಿ ಮ್ಯಾಮ್ ಇದ್ರು, ಅಶ್ವಿನಿ ಮ್ಯಾಮ್ ಇದ್ರು. 100 days ಆದ್ಮೇಲೆ ಐ ವೆಂಟ್ ಟು ಹಿಸ್ ಹೌಸ್ ಅಂಡ್ ಟು ಥ್ಯಾಂಕ್ ಹಿಮ್. ಅಣ್ಣ ಅವತ್ ನೀವು ಅಂಜನಿ ಪುತ್ರ ಪಕ್ಕದ್ರು ಇದಕ್ಕೆ ಹೋಗಿದ್ದಕ್ಕೆ 100 days ಆಗಿತ್ತು, ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅನ್ನೋದಕ್ಕೆ ಹೋಗಿದ್ದು. ಇವನ್ ಅಶ್ವಿನಿ ಮ್ಯಾಮ್ ವಾಸ್ ದೇರ್. ಸೊ ಅದೇ ಪುನೀತ್ ಸರ್ ವಿತ್ ವೈಫ್ ನಿಮಗೆ ವಿಶ್ ಮಾಡಕ್ ಬರ್ತಾರೆ. ಹೌದು, ಇದು ಓಕೆ ಬ್ರೋ, ಇದು ಫಾರ್ಮಲ್ ಆಗಿ ಬಂದ್ರು, ಓಕೆ, ವೆರಿ ಹ್ಯಾಪಿ. ಬಟ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಎಂಗೇಜ್ಮೆಂಟ್ ಆಗತ್ತೆ. ಎಂಗೇಜ್ಮೆಂಟ್ ಇನ್ನೇನ್ ರ್ಯಾಪ್ ಅಪ್ ಆಗ್ಬೇಕಾದ್ರೆ ಟಕ್ ಅಂತ ಇಲ್ಲಿ ಬಾರ್ಜಿನ್ ಬಂದ್ಬಿಟ್ಟು, ಲೇಟ್ ಆಗೋಯ್ತು ಅಂದ್ರು. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಅಂದ್ರೆ, ಏನಿಲ್ಲ ತಿನ್ನಕ್ಕೆ ಅಂದ್ರೆ, ಇದೆ ಸರ್ ಹಿಂಗಂತ ಇದ್ರು. ಕುಡಿದು ಸ್ವೀಟ್ ಕೊಡೋಗ್ಬಿಟ್ಟು ಫಾಸ್ಟ್ ಅಂದ್ರೆ ವಾಸ್ ಹರಿ, ಬಟ್ ಒಂದು ತಿನ್ಬಿಟ್ಟು 10 ನಿಮಿಷ ಆಗ್ಬಿಟ್ಟು, ಸಾರಿ ಮಾ ಲೇಟ್ ಆಗೋಯ್ತು ಅಂದ್ಬಿಟ್ಟು ಇವೆಂಟ್. ಓಕೆ ಅಂತ ಒಂದ್ ಇನ್ಸಿಡೆಂಟ್. ಇನ್ನೊಂದು ಇನ್ಸಿಡೆಂಟ್, ಪಕ್ಕದಲ್ಲೇ ಶೂಟಿಂಗ್ ಇತ್ತು. ಯಾವತ್ತು ಹೇಳಿರ್ಲಿಲ್ಲ ಅಂಡ್ ಹೇಳೋ ನೆಸೆಸರಿನೂ ಇರ್ಲಿಲ್ಲ. ನಾಟ್ ರಾಂಗ್. ಓಕೆ, ಅವ್ರದ್ದು ಯುವರತ್ನ. ಎಸ್, ಪಕ್ಕದಲ್ಲೇ ಶೂಟಿಂಗ್ ಇತ್ತು. ನಂದು ಫೈಟ್ ಸೀಕ್ವೆನ್ಸ್, ನಾನು ಫುಲ್ ಸುಸ್ತ ಮಲ್ಕೊಂಡ್ಬಿಟ್ಟಿದೀನಿ. ಅದು ಪವರ್ ನ್ಯಾಪ್. ನಾನು ಯೂಶಲಿ ಮಲಗಲ್ಲ, ಯೂಶಲಿ
ಸೆಟ್ ಅಲ್ಲಿ ನಾನು ಹೋಗಿ ಮಲಗೋದೇ ಇಲ್ಲ. ಅವತ್ತೊಂದ್ ಚೂರು ನೀಗೆ ಮತ್ತೆ ಎಲ್ಬೋಗೆಲ್ಲ ಏಟ್ ಬಿದ್ದಿತ್ತು. ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಒಂದ್ 10 ನಿಮಿಷ ಆದ್ಮೇಲೆ ನಮ್ ಹುಡುಗ ಬಂದು ಹೇಳ್ತಾರೆ, ಅಣ್ಣ ಪಕ್ಕದಲ್ಲೇನೆ ಪುನೀತ್ ಸರ್ ಅಂತ. ಹೌದಾ, ಒಂದ್ 5 ನಿಮಿಷ ಫುಲ್ ಕಾಸ್ಟ್ಯೂಮ್ ಅಲ್ಲ ಕಾಸ್ಟ್ಯೂಮ್ ಇದ್ರೆ ಒಂದು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಹೋಗ್ಬಿಡೋಣ, ನಂದು ಬ್ರೇಕ್ ಇದ್ದಾಗ ಹೋಗೋಣ, ಎಷ್ಟು ಟೈಮ್ ಅಂತ ನೋಡಿದಾಗ 1:25. ಓಕೆನಾ, 1:15 ನಾನು ರೆಡಿ ಹೋಗೋಣ, 1:45 ಅಷ್ಟರಲ್ಲಿ ಹೋಗೋಣ ಅನ್ಕೊಂಡು ಮಲ್ಕೊಂಡಿದ್ದೀನಿ. ಮಲ್ಕೊಂಡು ಒಂದ್ 5-10 ನಿಮಿಷನೂ ಆಗಿಲ್ಲ. ಓಕೆ ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಈ ಕಡೆ ತಿರುಗ್ಬಿಟ್ಟು ಹಿಂಗೆ ಎದ್ದಿಂಗ್ ನೋಡಿದ್ರೆ ಪುನೀತ್ ಸರ್ ಬುಕ್ ಸ್ಲೀಪ್ ಅಂದ್ರು. ಸರ್ ಏನ್ ಸರ್ ನೀವ್ ಯಾವಾಗ ಬಂದ್ರಿ? ಈಗ ಜಸ್ಟ್ ವಾಟ್ ಏನು ಏಟ್ ಆಗಿದ್ಯಾ ಸರ್? ಏನಿಲ್ಲ ಸರ್ ಅಂದ್ರಿ. ಸೊ ಅದಾದ್ಮೇಲೆ ತಿರ್ಗಾ ಸರ್ ನೀವ್ ಹಿಂಗೆಲ್ಲ ಬರ್ಬೇಡಿ ಅಂತ ಹೇಳಿ ತಿರ್ಗಾ ಅವ್ರ ಸೆಟ್ಗೆ ಹೋದ್ಮೇಲೆ ತಿರ್ಗಾ ಅದೇ ಫೋಟೋ. ಗೊತ್ತಿತ್ತು ನೀವು ಹೇಳ್ತೀರ, ನಾನು ಇದನ್ನ ತೋರಿಸ್ಬೇಕು ಅಂತ ನಾನು ಕೇಳ್ಬೇಕು ಅಂತಿತ್ತು ನನಗೆ. ಏನಕ್ಕೆ ಇಷ್ಟನ್ನೆಲ್ಲ ನಾನು ನಿಮ್ಮ ಹತ್ರ ಮಾತಾಡ್ಸಿದ್ದು ಕೇಳಿದ್ದು ಅಂದ್ರೆ, ಎಂಡ್ ಆಫ್ ದ ಡೇ ಸಹಾಯ ಅನ್ನೋದನ್ನ ನಮ್ಮವ್ರಿಗೆ ನಾವು ಮಾಡ್ತೀವಿ. ಎಂಡ್ ಆಫ್ ದ ಡೇ ಪುನೀತ್ ಸರ್ ನಿಮಗೆ ಸಪೋರ್ಟ್ ಮಾಡಿದ್ದು ಅದೇ, ಪ್ರತಿಯೊಂದು ಮಾತಲ್ಲೂ ಕೇಳಿಸ ಯು ಆರ್ ಮೈ ಫ್ಯಾಮಿಲಿ, ಯು ಆರ್ ಮೈ ಫ್ಯಾಮಿಲಿ. ಏನಕ್ಕೆ ನೀವು ಕುಟುಂಬದವರಾಗಿ ಅಂತ ಅವ್ರು ನಿಮ್ ಜೊತೆ ನಿಂತ್ಕೊಂಡಿರ್ತಾರೆ. ಬಟ್ ನಾನ್ ನಿಮ್ ಜೊತೆ ನಿಂತಿದ್ದೀನಿ ಅಂತೇಳಿ ಎಲ್ಲೂ ಹೇಳ್ಕೊಂಡ್ ಬರಲ್ಲ. ಬಟ್ ಆದ್ರೆ ಒಂದು ವರ್ಗ ಧ್ರುವ ಅವರು ಸಕ್ಸಸ್ ಆದ ತಕ್ಷಣ ನಮ್ಮಿಂದನೇ ಸಕ್ಸಸ್ ಆಗಿದ್ದು ಅನ್ನೋದನ್ನ, ಅದನ್ನ ವಾಟ್ ವಿ ಕಾಲ್, ಅದನ್ನ ನಾವು ಕ್ರೆಡಿಟ್ ನ ಕದಿಯೋದು ಅಂತಾರಲ್ಲ, ಅದನ್ನ ಕತ್ಕೊಂತ ಬರ್ತಾರೆ. ಜೊತೆನಲ್ಲಿ ಆ ವಿಚಾರದಲ್ಲಿ ನಿಮಗೆ ಡ್ಯಾಮೇಜ್ ಮಾಡೋದಕ್ಕೂ ಆಯ್ತಾಡ ನಿಜ. ಅದೇ ಹೇಳ್ದಲ್ಲ, ಇಲ್ಲ ಬ್ರೋ, ಎಲ್ಲರೂ ಎಜುಕೇಟೆಡ್ಸ್ ಇದ್ದಾರೆ, ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಇಮ್ಮೆಚೂರ್ಡ್ ಅಂತ ಹೇಳ್ಬೋದು, ಬಟ್ ನಾವು ಯಾರ ಬಗ್ಗೆನೂ ಅಗೇನ್ಸ್ಟ್ ಆಗಿ ಮಾತಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಕರೆಕ್ಟ್ ಇರ್ಬೋದು, ಬಟ್ ನಮ್ ರಿಯಾಲಿಟಿ ಅನ್ನೋದು ಅವ್ರಿಗೆ ಗೊತ್ತಿಲ್ದೇನೂ ಇರ್ಬೋದಲ್ವಾ. ಯಾರನ್ನೂ ತಪ್ಪು ಅಂತಾನೆ ಹೇಳಕ್ಕಾಗಲ್ಲ, ಯಾರು ಸರಿ ಅಂತಾನೆ ಹೇಳಕ್ಕಾಗಲ್ಲ. ಬಟ್ ಹಾಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್. ಅದೇ ಆಗ್ತಾರೆ ಸಮಸ್ಯೆ. ಅದಂತೂ ರಿಯಾಲಿಟಿ. ಫುಲ್ ಏನು ಗೊತ್ತಿಲ್ಲ, ಫುಲ್ ಸ್ಟೋರಿ ಗೊತ್ತಿರಲ್ಲ, ಫುಲ್ ಐ ಆಮ್ ವೆರಿ ಬಯಾಸ್ಡ್, ಐ ವಾಂಟ್ ಟು ಟೇಕ್ ಒನ್ ಸೈಡ್ ಅನ್ನೋ ಕ್ಯಾಟಗರಿ. ಅದನ್ನ ನೀವೇನು ಮಾಡಿದ್ರು ಚೇಂಜ್ ಮಾಡಬಾರ್ದು. ಮಾಡಕ್ಕಾಗಲ್ಲ ಅಂತಲ್ಲ, ಚೇಂಜ್ ಮಾಡಬಾರ್ದು. ಅವಾಗ ಎಂಟರ್ಟೈನ್ಮೆಂಟ್ ಇರಲ್ಲ. ನಮಗ್ ಚೆನ್ನಾಗಿ ಸಿಗ್ತಾ ಇರೋದು ಎಂಟರ್ಟೈನ್ಮೆಂಟ್ ನೋಡ್ತಾ ಇರ್ತೀವಲ್ಲ, ಇನ್ನೇನ್ ಬಂದಿರ್ಬೋದು ಅಂತ ನೋಡ್ತಾ ಇರ್ತೀನಿ. ಈವನ್ ಸೇಮ್ ನಾಟ್ ಅದು ತಪ್ಪು ಅಂತ ಹೇಳಲ್ಲ, ಕೆಳಗಡೆ ಬರ್ತಾ ಇರುತ್ತೆ ಕಾಮೆಂಟ್ಸ್ ಗಳು ಬರ್ತಾ ಇರುತ್ತೆ. ನಾನು ಆಫ್ಟರ್ ಇದು ಅಪ್ಲೋಡ್ ಆದ್ಮೇಲೆ ನಾನು ಆಕ್ಚುಲಿ ಅದನ್ನೇ ಹುಡುಕ್ತಾ ಇರ್ತೀನಿ. ನೆಕ್ಸ್ಟ್ ಇಂಟರ್ವ್ಯೂ ಅಂತ ಬಂದಾಗ ನಾನು ಆ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ಬೋದು. ಏನಕ್ಕೆ ಅನ್ನೋದಾದ್ರೆ ನನ್ನ ಮೆಂಟಾಲಿಟಿ ತೋರಿಸುತ್ತೆ ನಾನು ಏನ್ ಟೈಪ್ ಮಾಡ್ತೀನಿ ಅನ್ನೋದು. ನಾನು ಯೋಚನೆ ಮಾಡೋ ರೀತಿ ಹೆಂಗಿರುತ್ತೆ. ನಾನು ಒಳ್ಳೆ ರೀತಿ ಯೋಚನೆ ಮಾಡಿದ್ರೆ ಪ್ರತಿಯೊಂದು ನಂಗೆ ಒಳ್ಳೇದಾಗಿ ಕಾಣೋದು. ನಾನು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೆ ಅಂದ್ರೆ ಪ್ರತಿಯೊಂದು ಕೂಡ ಕೆಟ್ಟದಾಗಿ ಕಾಣಿಸುವಂಥದ್ದು. ಹೌದು, ನಾವೇನ್ ಅನ್ಕೊಂತೀವಿ ಅದಾಗುತ್ತೆ. ಎಸ್ ಸರ್. ತಿರ್ಗಾ ಮಾರ್ಟಿನ್ಗೆ ಬರೋದಾದ್ರೆ, ಇದೇ ಅಕ್ಟೋಬರ್ 11 ರಿಲೀಸ್ ಆಗ್ತಾ ಇದೆ, ವರ್ಲ್ಡ್ ವೈಡ್ ರಿಲೀಸ್ ಆಗಿರುವಂತದ್ದು ಗ್ಲೋಬಲಿ. ಗ್ಲೋರಿ ಆಫ್ ಕನ್ನಡ ಸಿನಿಮಾ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ಜನ ಟ್ರೆಂಡ್ ಮಾಡ್ತಿರುವಂತದ್ದು. ಅಂದ್ರೆ ಯಾವ ಟ್ಯಾಗು ಬೇಡ, ಗ್ಲೋರಿ ಜನ ಪ್ರೈಡ್ ಆಗಿ ಹೇಳ್ತಿದ್ದಾರೆ, ಗುರು ನಮ್ಮಲ್ಲೂ ಕೂಡ ಆಕ್ಷನ್ ಸಿನಿಮಾಸ್ಗಳು ಹೈ ಕ್ವಾಲಿಟಿನಲ್ಲಿ ಕೇಳುವಂತಂದ್ರೆ ನಮಗೆ ಹಾಲಿವುಡ್ ಅಥವಾ ಬಾಲಿವುಡ್ ನಲ್ಲಿ ಸಿಗುವಂತ ಕ್ವಾಲಿಟಿನಲ್ಲಿ ಕನ್ನಡದಲ್ಲೂ ಮಾಡ್ತಿರೋ ಒಂದು ಪ್ರೈಡ್ ಅಲ್ಲಿ ಮಾಡ್ತಾ ಇರ್ತಿದ್ದಾರೆ, ಚಾಲೆಂಜ್ ಮಾಡ್ತಾರೆ. 10 ದಿವಸ ಬ್ರೋ, ಅದಾದ್ಮೇಲೆ ಗೊತ್ತಾಗುತ್ತೆ. ಸೊ ಶಲ್ ವೇಟ್. ಇಷ್ಟೇ ಕಾದ್ಬಿಟ್ಟಿದೀವಿ, 3 ವರ್ಷನೇ ಕಾದಿದೀವಿ. ಐ ಆಮ್ ಎಕ್ಸೈಟೆಡ್, ಭಯ ಇದೆ, ಎಲ್ಲ ಮಿಕ್ಸ್ಡ್ ಫೀಲ್ ಇದೆ. ಅದ್ದೂರಿ ರಿಲೀಸ್ ಆಗ್ಬೇಕಾದ್ರೆ ಯಾವ ಫೀಲ್ ಇತ್ತು ನಿಜವಾಗ್ಲೂ ಈಗ ಬಹುದೂರಲ್ಲಿ ಇರ್ಲಿಲ್ಲ, ಭರ್ಜರಿಲಿ ಪೊಗರಲ್ಲಿ ಇರ್ಲಿಲ್ಲ. ಈಗ ಮಾರ್ಟಿನಲ್ಲಿ ರಿಲೀಸ್ ಆಗ್ಬೇಕಾದ್ರೆ ಅದೇ ವೈಬ್ಸ್ ಇದೆ. ವಿಲ್ ಸಿ ಬ್ರೋ, ವಿಲ್ ವೇಟ್ ಫಾರ್ ದ ಬೆಸ್ಟ್. ತುಂಬಾ ನಿಯತ್ತಾಗಿ ಮಾಡಿದೀವಿ ಸಿನಿಮಾ, ಶ್ರದ್ಧೆಯಿಂದ ಮಾಡಿದೀವಿ. 100% I've given my best. The entire team has given their best. ಮಾರ್ಟಿನ್ ಚಿತ್ರದ ವಿಚಾರವಾಗಿ ಧ್ರುವ ಸರ್ಜಾ ಅವ್ರ ಮೇಲೆ ಎಷ್ಟು ಜವಾಬ್ದಾರಿ ಇದೆ? 100%. ಓಕೆ, ಇದೆಲ್ಲದ್ರ ವಿಚಾರದಲ್ಲಿ ಮೇ ಬಿ ಎಲ್ಲರೂ ಈ ಕ್ವೆಶನ್ ನಿಮಗೆ ಕೇಳಿರ್ತಾರೆ ಅನ್ಕೊಂತೀನಿ. ಗೊತ್ತು, ಆಲ್ಮೋಸ್ಟ್ ಅಲ್ಲಿ ಟೈಮ್ ಆಗಿದೆ. ಈ ಲೇಟ್ ನೈಟ್ ಅಲ್ಲೂ ಕೂಡ ಕೂತ್ಕೊಂಡು ಇಂಟರ್ವ್ಯೂ ಇನ್ನೊಂದೆರಡು ವಿಷಯ ಕೇಳ್ಬಿಡ್ತೀನಿ ನಾನು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೇಳಿರ್ತಾರೆ, ಅದೇ ಸರ್ಜಾ ಬಂದ ಸರ್ಜಾ ಅಡ್ಡದ ಬಗ್ಗೆ ಕೇಳುವಂತದ್ದು. ನಿಮಗೆ ಯೂಶಲಿ ಎಲ್ಲರೂ ಕೂಡ ಅದನ್ನ ಟ್ರಾಲ್ ವಿಚಾರದಲ್ಲಿ ಕೇಳಿರ್ಬೋದು, ಬಟ್ ನಾನು ಅದನ್ನ ಖುಷಿ ವಿಚಾರದಲ್ಲೇ ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ
ಚಿತ್ರರಂಗದ ಗಂಧ ಗಾಳಿ ಗೊತ್ತಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ತಾನು ಪ್ರೀತಿಸುವಂತಹ ವ್ಯಕ್ತಿಯನ್ನ ಕುರಿತಾಗಿ ಸಾಹಿತ್ಯ ಬರೀತಾನೆ. ಎಕ್ಸಾಕ್ಟ್ಲಿ. ನನಗ್ ಬರೆಯಕ್ಕಾಗಲ್ಲ. ನಾನು ಚಿತ್ರರಂಗದಲ್ಲಿ ಇದನ್ನು ಕೂಡ ನನಗೆ ಇಮಿಡಿಯೇಟ್ ಆಗಿ ಏನೋ ಒಂದು ಸಾಹಿತ್ಯ ಬರಿ, ಒಂದು ಪೋಯಂ ಬರಿ ಅಂತಾನೋ ಒಂದು ಸಾಂಗ್ ಬರಿ ಅಂತ ನನಗೆ ಬರಲ್ಲ. ಬಟ್ ಆ ವ್ಯಕ್ತಿ ನನಗೆ ಗೊತ್ತಿಲ್ಲ, ಇಂಡಸ್ಟ್ರಿಯಲ್ಲಿ ಇದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಧ್ರುವ ಸರ್ಜಾ ಅವ್ರಿಗೋಸ್ಕರ ಸಾಂಗ್ ಬರೀತಾರೆ. ಇನ್ಕ್ಲೂಡಿಂಗ್ ಅವ್ರು ನಿಮಗೆ ಕೇಳ್ತಾರೆ, ಸರ್ ನನ್ನ ಹತ್ರ ಇನ್ನೊಂದು ಹಾಡಿದೆ, ನಾನು ಹಾಡ್ಲಾದ್ರೆ ಅಂದ್ರೆ ನಿಮಗೋಸ್ಕರ ಎಷ್ಟೊಂದು ಹಾಡು ಬರ್ದಿದ್ದಾರೆ. ಇದನ್ನ ಎಲ್ಲರೂ ಅದನ್ನ ಟ್ರಾಲ್ ಮಾಡೋದಕ್ಕೆ ಯೋಚನೆ ಮಾಡಿದ್ರು, ಬಟ್ ಆತನಲ್ಲಿ ಇರುವಂತ ಕಲೆ ಬಗ್ಗೆ ಯಾರು ಯೋಚನೆ ಮಾಡ್ಲಿಲ್ಲ. ಈ ವಿಚಾರವಾಗಿ ನೀವೇನ್ ಹೇಳ್ತೀರಾ? ಮೇ ಬಿ ಈ ಕ್ವೆಶ್ಚನ್ ನಿಮಗೆ ಫಸ್ಟ್ ಟೈಮ್ ಅನ್ಕೊಂತೀನಿ. ಬ್ರೋ, ಅವ್ರಿಗೆಲ್ಲ ತುಂಬಾ ಪೇಷನ್ಸ್ ಇದೆ, ತುಂಬಾ ಟ್ಯಾಲೆಂಟ್ ಇದೆ, ಕಾನ್ಫಿಡೆನ್ಸ್ ಇದೆ, ಒಂದು ಪ್ರಿನ್ಸಿಪಲ್ಡ್ ಲೈಫ್ ಇದೆ, ಆರ್ಗನೈಸ್ಡ್ ಅವರು. ಎಷ್ಟೊಂದ್ ಜನ ಹೇಳ್ತಾರೆ ಇವಾಗ ಸಿಗ್ತಾರೆ, ಏನ್ ಪೇಷನ್ಸ್ ಇದ್ರು ನಿಮ್ಗೆ, ಹಾಡಿದ್ರು ಕೇಳ್ತೀರಾ, ಡೈಲಾಗ್ಸ್ ಹೇಳಿದ್ರೆ ಕೇಳ್ತೀರಾ, ಎಲ್ರಿಗೂ ಟೈಮ್ ಕೊಡ್ತೀರಾ ಅಂದ್ರೆ ನೋ 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 ದಟ್ ಇಸ್ ನಾಟ್ ದ ರಿಯಾಲಿಟಿ. ನಾನ್ ಹೆಂಗ್ ಕಲ್ತಿದ್ದು ಇದು ಅಂದ್ರೆ ಅವರಿಂದಾನೆ. ಈಗ ಹುಬ್ಳಿ, ಧಾರವಾಡ, ದಾವಣಗೆರೆ, ರಾಯಚೂರು ಗದಗಿಂದೆಲ್ಲ ಬರ್ಬೇಕು ಅಂದ್ರೆ ಅವರು ಅದಕ್ಕೆ ಸಂಪಾದನೆ ಮಾಡ್ಬೇಕು. ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಸ್ವಂತ ದುಡ್ಡಿಂದ ಅವ್ರು ಬರೋದು. ಬೆಳಿಗ್ಗೆ ನಾನು 10 ಗಂಟೆಗೆ ಮೀಟ್ ಆಗ್ತೀನಿ ಅಂದ್ರೆ ಅವರು 4:15-5 ಗಂಟೆಗೆ ಎದ್ದು ಹೊರಟು ಬಂದು ರೀಚ್ ಆಗಿ ಲೈನಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂತಾರೆ. ಸೊ ಅವ್ರು ಅಲ್ಲಿಂದ ಬರ್ಬೇಕು ಅಂತ ಹೇಳಿದ್ರೆ ಈಸ್ ಆರ್ಗನೈಸ್ಡ್. ಅದನ್ನ ಕಲಿಬೇಕು. ಅಷ್ಟು ದೂರದಿಂದ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಇವರೆಲ್ಲ ಮುಂದೆ ಇರೋರೆಲ್ಲ ಹಾಡಾಡಿ ಡೈಲಾಗ್ ಎಲ್ಲ ಹೇಳಿ ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ಹೋದಾದ್ಮೇಲೆ ಅವ್ರು ಬರ್ತಾರೆ ಅಂದ್ರೆ ನಂದಲ್ಲ ಪೇಷನ್ಸ್. ಮೀಟ್ ಮಾಡ್ಬೇಕು ಅನ್ನೋ ಪೇಷನ್ಸ್ ನಂದಲ್ಲ, ನಾನ್ ಕಲ್ತಿರೋದು ಅವರಿಂದ. ಅದಾದ್ಮೇಲೆ ಒಂದೇ ಪಿಕ್ಚರ್, ಒಂದೇ ಒಂದ್ ಸೆಲ್ಫಿ ಕ್ಲಿಕ್ ಮಾಡಿಸ್ಕೊಂಡು ಮನಸಾರ ಅಣ್ಣ ನೀನ್ ಒಳ್ಳೇದಾಗ್ಲಿ, ಯಾರೋ ಹೆತ್ತೋರ್ ಮಕ್ಳು ನಿಂಗ್ ಒಳ್ಳೇದಾಗ್ಲಿ ಅಂತಾರೆ. ಇಲ್ಲ ಧ್ರುವ ನಿನ್ ಒಳ್ಳೇದಾಗ್ಲಿ, ಗುರು ನಿನ್ ಒಳ್ಳೇದಾಗ್ಲಿ, ಮಗ ನಿನ್ ಒಳ್ಳೇದಾಗ್ಲಿ, ಈ ತರ ಎಲ್ಲ ಅಂತಾರಲ್ಲ. ಸೊ ಆಶೀರ್ವಾದ ಅದು. ನನಗಿಂತ ಚೆನ್ನಾಗಿ ನನ್ನ ಮುಂದೆ ಬೇರೆ ಸಿನಿಮಾ ಡೈಲಾಗ್ಸ್ ಹೇಳ್ತಾರೆ. ನೋಡಿದೀನಿ, ಎಲ್ಲ ಆಕ್ಟರ್ಸ್ ಸಿನಿಮಾ ಅನ್ಕೊಂಡಿದ್ದಾರೆ, ಬಟ್ ಬೇರೆ ಸಿನಿಮಾದ ಬೇರೆ ಆರ್ಟಿಸ್ಟ್ ಗಳಿಗೆ ಡೈಲಾಗ್ಸ್ ಹೇಳ್ತಾರೆ ನನ್ ಮುಂದೆ. ಓಕೆ, ಐ ಆಮ್ ಪಾಸಿಟಿವ್. ಓಕೆ, ಹೇಳಿ ಯಾರ್ದು ಸಿನಿಮಾ ಡೈಲಾಗ್ ಆದ್ರೆ ಹೇಳು, ಚೆನ್ನಾಗಿ ಹೇಳ್ತಾರೆ ಹೇಳಿ. ತುಂಬಾ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಸೊ ಆ ಕಾನ್ಫಿಡೆನ್ಸ್ ಇಂದ ನನಗೇನ್ ಕಾನ್ಫಿಡೆನ್ಸ್ ಬರುತ್ತೆ ಅವರಿಂದ. ಬಟ್ ಏನ್ ಕಾನ್ಫಿಡೆನ್ಸ್ ನನಗ್ ಬರೆಯಕ್ ಬರಲ್ಲ ಅಂದ್ರೆ ಹಾಡು ನಾನು ಬರೆಯಲ್ಲ, ಲಿರಿಕ್ಸ್ ಇನ್ಸ್ಟೆಂಟ್ ಆಗಿ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅವ್ರು ಬರೀತಾರೆ. ಹೂಸ್ ಮೋರ್ ಟ್ಯಾಲೆಂಟೆಡ್ ಅವರೇ. ಅವರಿಂದ ಇನ್ಸ್ಪೈರ್ ಆಗೋದು ತುಂಬಾ ಇರುತ್ತೆ, ಅವರಿಂದ ಪೇಷನ್ಸ್ ಎಲ್ಲ ಅವರಿಂದಾನೇ ಕಲಿಯೋದು ತುಂಬಾ ಇರುತ್ತೆ. ನಂದೇನು ಮನೇಲಿ ಇರ್ತೀನಿ, ಅವ್ರು ಬರ್ತಾರೆ, ಟೈಮ್ ಕೊಡ್ತಾರೆ, ಅವರೆಲ್ಲ ಬಂದಿರ್ತಾರೆ, ನಾನು ಆಚೆ ಬಂದು ಟೈಮ್ ಕೊಡ್ತೀನಿ ಅಷ್ಟೇ. ಸೊ ನನಗಿಂತ 3ರಷ್ಟು ಪೇಷನ್ಸ್ ಆಗ್ಲಿ ಎಲ್ಲ ಇರೋದು ನನ್ನ VIPs. ಅದಕ್ಕೆ ಐ ಅಡ್ರೆಸ್ ದೆಮ್ ಆಸ್ ಮೈ VIPs. ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್. ಸೊ ಧ್ರುವ ಅವರು ಇವತ್ತು ಯಾವುದೇ ರೀತಿಯಲ್ಲಿ ಅಂದ್ರೆ ಜನ ಹೇಳೋ ರೀತಿ ವಿಡಿಯೋ ನೋಡಿ ಟ್ರಾಲ್ ಮಾಡೋರು ಗುರು ತುಂಬಾ ಪೇಷನ್ಸ್ ಅಂತಂದ್ರೆ ಬಿಕಾಸ್ ಆಫ್ ಹಿಸ್ VIPs. ಡೆಫಿನೆಟ್ಲಿ ಅವರಿಂದ ಧ್ರುವ ಸರ್ಜಾ ಅಲ್ಲ, ಅವ್ರಿಗಿಂತ ಏನ್ ಜಾಸ್ತಿ ಇಲ್ಲ ನಮ್ದು. ಐ ಅಗ್ರಿ. ಸೊ ಏನ್ ಅನ್ಸುತ್ತೆ ಸರ್, ಏನಕ್ಕೆ ಅಂದ್ರೆ ಅದೇ ಇದು ಈ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೆನ್ಷನ್ ಮಾಡಿದ್ದೆ, ದುಡ್ಡು ಕೊಟ್ಟು ನಮ್ಮನ್ನ ರಾಜನ ಸ್ಥಾನದಲ್ಲಿ ಕೂರಿಸುವಂತಹ ವ್ಯಕ್ತಿಗಳು ಅವರು. ಯಾರ್ದೋ ಹೆತ್ತೋರ್ ಮಕ್ಳು ಬರ್ತಾರೆ, ಬರೀ ಹುಡುಗರು ಬರಲ್ಲ, ಹೆಣ್ಮಕ್ಳು ಬರ್ತಾರೆ, ತಾಯಂದ್ರು ಬರ್ತಾರೆ, ಆಶೀರ್ವಾದ ಮಾಡ್ತಾರೆ. ಅವ್ರ ಮಕ್ಳಿಗೆ ಆಶೀರ್ವಾದ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಮಗ ನೀನ್ ಚೆನ್ನಾಗಿರೋ ಅಂತ ಹೇಳಿ ನಿಮ್ ತಲೆ ಮೇಲೆ ಆಶೀರ್ವಾದ ಮಾಡಿ ಹೋಗ್ತಾರೆ. ನಿಮ್ಮ ಬರ್ತಡೇ ದಿನ ನಾನು ಆ ವಿಡಿಯೋನ ತುಂಬಾ ನೋಡಿದೀನಿ. ಯಾವ್ದೋ ವ್ಯಕ್ತಿ ನಿಮ್ಮ ಒಂದು ಟ್ಯಾಟೋವನ್ನ, ಆಂಜನೇಯ ಫೋಟೋ ಮತ್ತೆ ನಿಮ್ಮ ಫೇಸ್ ನ ಬೆನ್ಮೇಲೆ ಟ್ಯಾಟೋ ಹಾಕ್ಸಿರುವಂತದ್ದು. ಅವ್ರ ಅಪ್ಪ ಅಮ್ಮಂಗೂ ಅಷ್ಟು ಇದನ್ನ ಕೊಟ್ಟಿದ್ದಲ್ಲ ನಿಮಗ್ ಕೊಡ್ತಾರೆ. ಒಂದ್ ಕಡೆ ಬೇಜಾರಾದನ್ನು ಕೂಡ ನಿಮಗೆ ಕೊಡ್ತಿರುವಂತ ಪ್ರೀತಿ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಏನಕ್ಕೆ ಇದು ನೀವು ಹೇಳಿದಿರಾ, ಬೇಜಾರ್ ವಿಚಾರದಲ್ಲಿ ಹೆಂಗೆ ಅಂದ್ರೆ ಅವ್ರ ತಂದೆ ತಾಯಿಗೂ ಕೊಡುವಂತ ಟೈಮು ಬೆಲೆನ ನನ್ ಬಗ್ಗೆ ಕೊಡ್ತೀರೇನೋ ಅಲ್ಲ. ಅವ್ರ ತಂದೆ ತಾಯಿಗಿಂತ ಡಿಸರ್ವ್ಡ್ ಏನಲ್ಲ ನಾವು, ಅದು ರಿಯಾಲಿಟಿ. ಬಟ್ ಅದನ್ನೆಲ್ಲ ನೋಡಿದಾಗ ಬೇಜಾರೇ ಆಗೋದು. ಯಾವ ಆಕ್ಟರ್ಗೂ ಖುಷಿ ಆಗಲ್ಲ. ನೀವು ಹೋಗ್ಬೇಕಾದ್ರೆ ಸರ್ವೆ ಮಾಡ್ಕೊಂಡ್ಬಿಡಿ, ಯಾವ ಆಕ್ಟರ್ಗೂ ಟ್ಯಾಟೋ ಹಾಕ್ಸ್ಕೊಂಡಿದ ತಕ್ಷಣ ಖುಷಿ ಆಗಲ್ಲ. ಮೇ ಬಿ ಫಸ್ಟ್ ಟೈಮ್ ಏನಾದ್ರು ನೋಡಿದಾಗ ಹೌದಾ ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಅದು ರಿಪೀಟ್ ಆಗ್ತಾ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಡು ಐ ಡಿಸರ್ವ್ ದಿಸ್ ಅಂತ ಅನ್ಸುತ್ತೆ. ಅವಾಗ ಇನ್ನೂ ರೆಸ್ಪಾನ್ಸಿಬಲ್ ಆಗಿರ್ಬೇಕಪ್ಪ, ಅಪ್ಪ ಕರೆಕ್ಟ್ ಆಗಿ ಮಾಡ್ಬೇಕು, ಅಷ್ಟು ಜನ ನಂಬಿದ್ದಾರೆ ಅಂತ ಅನ್ಸುತ್ತೆ. ಬರೀ ಈಗ ಎಷ್ಟೊಂದ್ ಜನ ಡೇಟ್ ಮಾಡ್ತಾ ಇರ್ತಾರೆ, ಅವ್ರ ಬಾಯ್ ಫ್ರೆಂಡ್ ಟ್ಯಾಟೋ ಹಾಕ್ಸ್ಕೊಳಕ್ ಹೇಳಿ, ಇಲ್ಲ ಅವ್ನ ಗರ್ಲ್ ಫ್ರೆಂಡ್ ಟ್ಯಾಟೋ ಹಾಕ್ಸ್ಕೊಳಕ್ ಹೇಳಿ, ಎಷ್ಟು ಜನ ಸಿಗ್ತಾರೆ ಅಲ್ವಾ? ಅದು ಏನಾದ್ರೂ ಆಗ್ಬೋದು, ಬ್ರೇಕಪ್ ಆಗ್ಬೋದೇನೋ,
ಇದಂಗಲ್ಲ, ಒಂದು ಸಲ ಅಭಿಮಾನ ಬಂದ್ರೆ ಕೊನೆವರೆಗೂ ಅದು ಹಂಗೇನೆ. ಅದಕ್ಕೆ ಕೇಳೋದು, ನಾವು ಒಂದ್ಸರಿ ಕಮಿಟ್ ಆದ್ರೆ ಕೊನೆವರೆಗೂ ಕೈ ಬಿಡಲ್ಲ ಅಂತ ಹೇಳಿರ್ತೀವಲ್ಲ, ಅದು ಎಸ್ಪೆಷಲಿ ನನ್ನ VIPs ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನಿಮ್ಮ VIPs ನಿಮಗೆ ವರ್ಷದ 350 ದಿನ ಟೈಮ್ ಕೊಡ್ತಾರೆ, ಆದ್ರೆ ನಿಮ್ಮ VIPs ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ವರ್ಷದ ಒಂದು ದಿನ ಯಾವ್ದು 2.5 ಗಂಟೆ ನಾವು ಒಂದ್ ಒಳ್ಳೆ ಸಿನಿಮಾ ಕೊಡೋದು. ನಾನು ಎಕ್ಸಾಕ್ಟ್ಲಿ. ಇಲ್ಲ, ಇನ್ನ ಸಿನಿಮಾಸ್ ಯಾ ನಾನು ಆಕ್ಚುಲಿ ನಾನು ಅದನ್ನ ಕ್ವೆಶನ್ ವಿತ್ ನಿಮ್ಮ ಫ್ಯಾನ್ಸ್ ಪರವಾಗಿ ನಾನು ಆ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ರೆ, ಇನ್ನು ಮೇಲಿಂದ 2025 ಇಂದ ಧ್ರುವ ಸರ್ಜಾ ಅವ್ರದ್ದು ವರ್ಷಕ್ಕೆ ಮಿನಿಮಮ್ ಒಂದು ಸಿನಿಮಾ ಬಂದೇ ಬರುತ್ತೆ. KD ಆಲ್ಮೋಸ್ಟ್ ರೆಡಿ ಇದೆ. ಐ ಮೀನ್ ನೆಕ್ಸ್ಟ್ 2 ಸಿನಿಮಾ ಬರುತ್ತೆ ನಿಮ್ ಮೇಲಿದ್ರೆ. KD2 ಡೆಫಿನೆಟ್ಲಿ. ಓಕೆ, KD2 ರಿಲೀಸ್ ಆಗುತ್ತೆ. ಓಕೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಮಾಡ್ತೀವಿ. ಲೈನ್ ಅಪ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಪ್ರೊಡಕ್ಷನ್ ನಿಮ್ಮ ನೆಕ್ಸ್ಟ್ ಸಿನಿಮಾದ ಅಲ್ಟಿಮೇಟ್ಸ್ ಬಗ್ಗೆ ನನಗಂತೂ ಅಲ್ಟಿಮೇಟ್ ಆಗಿದೆ. ಸುಮಾರು ಜನ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಆ ಲೈನ್ ಅಪ್ಸ್ ಬಗ್ಗೆ ನಾನು ಇವಾಗ ಹೇಳ್ಬೋದಾ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ಎಸ್, KD ಇದೆ, KD1 ಇದೆ, ಐ ಮೀನ್ KD1 ಇದೆ, KD2 ಇದೆ, ಪೀಪಲ್ ಮೀಡಿಯಾದೊಂದಿದೆ, ರಾಘವೇಂದ್ರ ಹೆಗಡೆದೊಂದಿದೆ, ಕನ್ನಡ ಇಂಡಸ್ಟ್ರಿಯ ಮತ್ತೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ. ಈ ಗ್ಯಾಪ್ ನಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಮೇ ಬಿ ಬರ್ತ್ಡೇಗೆ ಈ ಒಂದು ಸರ್ಪ್ರೈಸ್ ನ ಬಿಟ್ಕೊಡ್ಬೋದು ಅನ್ಕೊಂತೀನಿ. ಈ ಗ್ಯಾಪ್ ನಲ್ಲಿ ಒಂದು ಫೋಟೋ ಶೂಟ್ ಆಗಿ ಪ್ಲಾನ್ ನಡೀತಾ ಇದೆ. ಅದು ಯಾವ ಫೋಟೋ ಶೂಟ್ ಏನು ಅನ್ನೋದನ್ನ, ಯಾವ ಫೋಟೋ ಶೂಟ್ ಗುರು, ಹೊಸ ಸಿನಿಮಾದ ಫೋಟೋ ಶೂಟ್ ಗೆ ಪ್ಲಾನಿಂಗ್ ನಡೀತಿದೆ ಅಂತ ವಿಷಯ ಬಂದಿದೆ. ಅದು ಯಾವ ಡೈರೆಕ್ಟರ್ ಇವ್ರು ಗೊತ್ತಾದ್ಮೇಲೆ ನನಗೆ ಗೊತ್ತಾಗೋದು. ಸಾರಿ, ಅದಂತೂ ನ್ಯೂಸ್ ಬಂತು. ಒಂದು ಫೋಟೋ ಶೂಟ್ ಆಗಿ ಪ್ಲಾನ್ ನಡೀತಾ ಇದೆ, ಡಿಸ್ಕಷನ್ ನಡೀತಿದೆ, ಎಲ್ಲ ನಡೀತಿದೆ. ನಡೀಲಿ ಬಿಡುವುದು ಒಂಚೂರು. ಏನಕ್ಕೆ ಅಂದ್ರೆ ಆಕ್ಚುಲಿ ಆ ವಿಷಯ ಬಂದಾಗಿಂದ ತುಂಬಾ ಓಡಾಡ್ತಾ ಇದ್ದೀನಿ ಯಾವ್ದು ಅಂತ ಹೇಳಿ, ಬಟ್ ಅಲ್ಲಿವರೆಗೂ ಕ್ಲೂ ಸಿಕ್ಕಿಲ್ಲ ನನ್ಗೆ. ಬಟ್ ಯಾ, ನೀವು ಅನೌನ್ಸ್ ಮಾಡೋಕ್ಕೂ ಮುಂಚೆನೆ ಬ್ರೇಕ್ ಮಾಡುವಂತ ಪ್ರಯತ್ನ ನಾನು ಮಾಡಿ. ಸ್ವಲ್ಪ ಇಲ್ಲ ಇಲ್ಲ, ಹೇಳ್ತೀನಿ ಡೆಫಿನೆಟ್ಲಿ ಹೇಳ್ತೀನಿ. ಓಕೆ, ಇದೆಲ್ಲದ್ರ ಜೊತೆ ಇದೇ 11ನೇ ತಾರೀಕಿಗೆ ಮೈಸೂರಿನಲ್ಲಿ ಆನೆ ಅಂಬಾರಿನ ಹೊರತ ಕರ್ನಾಟಕದ ಥಿಯೇಟರ್ ನಲ್ಲಿ ಧ್ರುವ ಸರ್ಜಾ ಅವರು ಮಾರ್ಟಿನ ಹೊರತಾ ಇದ್ರು. ಅಲ್ಲೂ ಜಾತ್ರೆ ಇರುತ್ತೆ, ಅಲ್ಲೂ ಜನಜಂಗುಳಿ ಇರುತ್ತೆ, ಥಿಯೇಟರ್ ಮುಂದೆನೂ ಕೂಡ ಜನಜಂಗುಳಿ ಇರುತ್ತೆ. ಅಂಬಾರಿಗೆ ಕಂಪೇರ್ ಮಾಡೋದ್ ಬೇಡ, ನಾವೆಲ್ಲಾದ್ರೂ ಏನೂ ಅಲ್ಲ. ಬಟ್ ದಯವಿಟ್ಟು ಎಲ್ರು ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನೀವೆಲ್ರು ಬಂದು ಆಶೀರ್ವಾದ ಮಾಡಿ ಹರಸಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಯಾವ ರೀತಿ ನಾವು ಅದ್ದೂರಿ ಬಹದ್ದೂರ್ ಭರ್ಜರಿ ಪೋಗರು ಎಷ್ಟು ಭಯ ಭಕ್ತಿಯಿಂದ ಮಾಡಿದೀವೋ ಅಷ್ಟೇ ಶ್ರದ್ಧೆಯಿಂದ ಮಾರ್ಟಿನೂ ಮಾಡಿದೀವಿ. ಸಿನಿಮಾ ಬಂದು 2 ಅವರ್ 25 ನಿಮಿಷ ಇರುತ್ತೆ. ಕುಟುಂಬದ ಸಮೇತ ಬನ್ನಿ. ಶುಕ್ರವಾರ ಗವರ್ಮೆಂಟ್ ಹಾಲಿಡೇ ಇರುತ್ತೆ. ಎಲ್ರು ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಜಯ ಆಂಜನೇಯ. ಥ್ಯಾಂಕ್ ಯು ಸರ್. ಈ ಒಂದು ಲೇಟ್ ನೈಟ್ ಅಲ್ಲೂ ಕೂಡ ಇಷ್ಟೋ ತನಕ ಕುತ್ಕೊಂಡು ಪೇಷನ್ಸ್ ಆಗಿ ನಾನು ಕೇಳುವಂತ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಕ್ಕೆ. ಏನಾದ್ರೂ ಕ್ವೆಶನ್ ಆ ಕಡೆ ಈ ಕಡೆ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಅನ್ನೋದನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಸೊ ಇದು ಮಾರ್ಟಿನ್ ಚಿತ್ರದ ವಿಚಾರವಾಗಿ ಧ್ರುವ ಸರ್ಜಾ ಅವರು ನನ್ನ ಜೊತೆ ಮಾತಾಡಿರುವಂತದ್ದು. ಓಪನ್ ಆಗಿ ನಾನು ಈಗಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತೀನಿ, ಕೆಳಗಡೆ ಕಾಮೆಂಟ್ಸ್ ಹಾಕಿ, ಕಾಮೆಂಟ್ ಸೆಕ್ಷನ್ ಇಲ್ಲ, ಅದು ಪೂರ್ತಿ ನಿಮ್ದೆ. ನೆಗೆಟಿವ್ ಮಾಡೋರ್ಗೆ 100% ಅಲ್ಲಿ ವೇದಿಕೆ ಇದೆ. ಏನಕ್ಕೆ ಅಂದ್ರೆ ನೀವೇನ್ ಹೇಳ್ತೀರಾ ಅದು ನಾವು ಖಂಡಿತವಾಗ್ಲೂ ತಗೊಳೋದಿಲ್ಲ. ಏನಕ್ಕೆ ನೀವು ಒರಿಜಿನಲ್ ಫೇಸ್ ಅಲ್ಲಿ ಮಾಡಲ್ಲ, ನೀವೆಲ್ಲ ಡೂಪ್ಲಿಕೇಟ್ ಫೇಸ್ ಇಟ್ಕೊಂಡು ನೀವು ಮಾಡೋಂತ ಅಂದ್ರೆ ಫೇಕ್ ಐಡಿ. ನೀವೆಷ್ಟೇ ನೀವು ಕಾಮೆಂಟ್ಸ್ ಮಾಡಿದ್ರು ರೀಚ್ ನಮಗೆ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಒಂದು ನೆಗೆಟಿವ್ ಅಕೌಂಟ್ ಇಂದ ಎಷ್ಟು ಕಾಮೆಂಟ್ಸ್ ಮಾಡ್ತಾರೋ ರೀಚ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವೇ ನಮ್ಮನ್ನು ರೀಚ್ ಮಾಡ್ತಿದ್ರ. ಸೊ ನೀವು ಅದೇ ಡ್ಯೂಟಿಯಲ್ಲಿ ಇದ್ದೀರಾ, ಆ ಡ್ಯೂಟಿನ ನೀವು ಮಾಡಿ. ನೀವು ಎಷ್ಟು ನೆಗೆಟಿವ್ ಮಾಡ್ತಾ ಹೋಗ್ತಾರೆ ಅವ್ರು ಅಷ್ಟೇ ಬೆಳೀತಾ ಹೋಗ್ತಾರೆ. ಏನಕ್ಕೆ ಅಂದ್ರೆ ಕನ್ನಡ ಇಂಡಸ್ಟ್ರಿಯ ಪ್ರೈಡ್ ಆಗೋ ಹಂತದಲ್ಲಿ ಇರುವಂತದ್ದು, ಗ್ಲೋಬಲಿ ಕನ್ನಡ ಸಿನಿಮಾವನ್ನ ರಿಲೀಸ್ ಮಾಡ್ತಿರುವಂತದ್ದು. ಇದು ಒಂದು ಮಾತಾದ್ರೆ ಕೊನೆಯದಾಗಿ ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕನ್ನಡ ಚಿತ್ರವನ್ನ ಚಿತ್ರಮಂದಿರದಲ್ಲಿ ನೋಡಿ ಯಾರೋ ಹೇಳಿರುವಂತಹ ಮಾತುಗಳನ್ನ ಅಥವಾ ಯಾರೋ ಮಾಡಿರುವಂತಹ ರಿವ್ಯೂಸ್ ಗಳನ್ನ ನಂಬಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ಯೂಶುವಲ್ ಆಗಿ ಪ್ರತಿಯೊಬ್ಬರ ವ್ಯೂ ಕೂಡ ಒಂದೊಂದು ರೀತಿಯಲ್ಲಿ ಇರುತ್ತೆ. ನನಗೆ ಇಷ್ಟ ಆಗುವಂತ ಕಂಟೆಂಟ್ ಇವ್ರಿಗೆ ಇಷ್ಟ ಆಗದಿರ್ಬೋದು, ಅಥವಾ ಇವ್ರಿಗೆ ಇಷ್ಟ ಆಗುವಂತ ಕಂಟೆಂಟ್ ನನಗೆ ಇಷ್ಟ ಆಗದಿರ್ಬೋದು. ಕೈಯಲ್ಲಿ 5 ಬೆರಳು ಹೆಂಗೆ ಡಿಫ್ರೆಂಟ್ ಆಗಿರುತ್ತೋ ಒಬ್ಬೊಬ್ರು ವ್ಯೂಸ್ ಒಂದೊಂದು ರೀತಿಯಲ್ಲಿ ಇರುತ್ತೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯವನ್ನ ನೀವು ಶೇರ್ ಮಾಡಿ ಅನ್ನೋದನ್ನ ಹೇಳ್ತಾ, ಕನ್ನಡ ಚಿತ್ರವನ್ನ ಚಿತ್ರಮಂದಿರದಲ್ಲಿ ನೋಡಿ ಕನ್ನಡವನ್ನ ಉಳಿಸಿ ಬೆಳೆಸಿ ಅನ್ನೋದನ್ನ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.